ಅದಾದ್ಮೇಲೆ ಏನಾದ್ರು ಡೌಟ್ ಕಾಮನ್ ಇದ್ರೆ ನೌನ್ ಅಂದ್ರೇನು ವಿ ವಿಲ್ ಒಂದು ಕ್ಲಾಸ್ ಡಿಸ್ಕಸ್. ಓಕೆ, Yes, ಸೊ ma'am. ಫಸ್ಟ್ ವಿ Yes, ಸ್ಟಾರ್ಟ್ ma'am. ವಿತ್ ನೌನ್ಸ್. ನೌನ್ಸ್ ಅಲ್ಲಿ ಯಾವ್ದು ಇರೋದು ಕ್ಯಾಟಗರೀಸ್? ಕಾಮನ್ ನೌನ್, ಪ್ರಾಪರ್ ನೌನ್, ಅಬ್ಸ್ಟ್ರಾಕ್ಟ್ ನೌನ್, ಕೌಂಟೇಬಲ್ ನೌನ್ ಅಂಡ್ ಅನ್ಕೌಂಟೇಬಲ್ ನೌನ್. ಅದನ್ ಬಗ್ಗೆ ಇವಾಗ ಒಂದು Countable ವಿಡಿಯೋ noun. ನೋಡೋಣ. ಓಕೆ, ಇರುವಂತಹ ಹೆಸರು. ಫಾರ್ ಎಕ್ಸಾಂಪಲ್ ಬಾಯ್. ಸೊ ಭೂಮಿ ಮೇಲೆ ತುಂಬಾ ಜನ ಬಾಯ್ಸ್ ಇರ್ತಾರೆ. ಬಾಯ್ಸ್ ಅನ್ನೋದು ಒಂದು ಕ್ಲಾಸ್, ಅದಕ್ಕೆ ಬಾಯ್ ಅಂತ ನಾವು ಹೆಸರಿಟ್ಟಿದ್ದೀವಿ. ಸೊ ಇದರಿಂದ ನಿಮಗೆ ಗುರ್ತಿಸಕ್ಕಾಗಲ್ಲ ಯಾವ ಬಾಯ್ ಅಂತ, ಬಟ್ ಬಾಯ್ ಅನ್ನೋದು ಗೊತ್ತು, ಅದು ಕಾಮನ್ ನೌನ್. ಅದೇ ಥರ ಸಿಟಿ. ಸೊ ಇದ್ರ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲನೇಷನ್ ಬೇಕಂದ್ರೆ ಕ್ಲಾಸ್ 1 ನೋಡಿ, ರೈಟ್. ಪ್ರಾಪರ್ ನೌನ್ ಅಂದರೆ ನೇಮ್ಸ್, ಮನುಷ್ಯರು ಇಟ್ಟಿರುವಂತಹ ನೇಮ್ಸ್ಗೆ ಪ್ರಾಪರ್ ನೌನ್ ಅಂತೀವಿ. ಇದರಿಂದ ನಾವು ಗುರುತಿಸಬಹುದು ಯಾರ ಹೆಸರು ಏನು, ಯಾವುದರ ಹೆಸರು ಏನು ಅನ್ನೋದು ನಾವು ಗುರುತಿಸಬಹುದು ಪ್ರಾಪರ್ ನೌನಿಂದ. ಬಾಯ್ ಅಂದರೆ ಕಾಮನ್ ನೌನ್, ಎಲ್ಲರಿಗೂ ಬಾಯ್ ಅಂತೀವಿ, ಯಾರಂತ ಗೊತ್ತಿಲ್ಲ. ರಾಜ್ ಅಂದರೆ ಗೊತ್ತಾಯಿತು ಯಾರಂತ. ನೆಕ್ಸ್ಟ್ ಅಬ್ಸ್ಟ್ರಾಕ್ಟ್ ನೌನ್, ಸ್ಯಾಡ್ನೆಸ್, ಲಕ್ಕಿ, ಅಚೀವ್ಮೆಂಟ್, ಈ ಥರ ಇರುತ್ತೆ. ಸೊ ಇವುಗಳನ್ನ ನಾವು ಎಕ್ಸ್ಪೀರಿಯನ್ಸ್ ಮಾಡ್ಬೋದಷ್ಟೇ. ಓಕೆ, ನಾವು ಇಮ್ಯಾಜಿನ್ ಮಾಡ್ಕೋಬಹುದಷ್ಟೇ, ಬಟ್ ಇವುಗಳನ್ನ ನೋಡೋದಕ್ಕಾಗಲ್ಲ, ಟಚ್ ಮಾಡೋದಕ್ಕಾಗಲ್ಲ. ಸೊ ಈ ಥರ ಹ್ಯೂಮನ್ ಎಮೋಷನ್ಸ್ಗೆ, ಓಕೆ, ಹ್ಯೂಮನ್ ಫೀಲಿಂಗ್ಸ್ಗೆ ಇಟ್ಟಿರುವಂಥ ಹೆಸರುಗಳಿಗೆ ನಾವು ಅಬ್ಸ್ಟ್ರಾಕ್ಟ್ ನೌನ್ ಅಂತೀವಿ. ಎಲ್ರಿಗೂ ಕೇಳಿಸ್ತಿದ್ಯಾ? Ma'am, ಕೇಳಿಸ್ತಿದೆ. Ma'am, ಕೇಳಿಸ್ತಾ ಇದೆ. ನಿಮ್ದು ಮೈಕ್ ನ ಮ್ಯೂಟ್ ಮಾಡ್ಕೊಳ್ಳಿ. ಓಕೆ, Okay, ma'am. ಅಂದರೆ ಕಣ್ಣಿಗೆ ಕಾಣದೇ ಇರೋದು ಜಸ್ಟ್ ಇಮ್ಯಾಜಿನಬಲ್ ಅಥವಾ ಫೀಲಬಲ್ ನೌನ್ಸ್, ಗೊತ್ತಾಯ್ತಲ್ಲ. ಇವುಗಳಿಗೂ ಹೆಸರುಗಳಿದೆ ಅಷ್ಟೇ. ನೌನ್ ಅಂದ್ರೇ ಹೆಸರು, ಇಷ್ಟು ನೆನ್ಪಿಟ್ಟುಕೊಳ್ಳಿ. ಕೌಂಟಬಲ್ ನೌನ್ ಅಂದರೆ ನೋಡಿ, ಯಾವ ನೌನ್ಗಳನ್ನ ನಮಗೆ ಕೌಂಟ್ ಮಾಡೋಕ್ಕಾಗುತ್ತೆ, ಎಣಿಸ್ಬೋದು. ಈಗ ನಿಮ್ಮ ಮುಂದೆ ಬುಕ್ಸ್ಗಳು ಬಿದ್ದಿದೆ, ಎಣಿಸ್ಬೋದಲ್ವಾ, 1 2 3 4 ಅಂತ ಅಷ್ಟೇ. ನಿಮ್ಮ ಕ್ಲಾಸ್ನಲ್ಲಿ ಚೇರ್ಸ್ ಇದೆ, ಎಣಿಸ್ಬೋದಲ್ವಾ ಅಷ್ಟೇ. ನಿಮ್ಮ ಏರಿಯಾದಲ್ಲಿರೋ ಎಷ್ಟು ಮನೆಗಳು, ಎಣಿಸ್ಬೋದಲ್ವಾ ಅಷ್ಟೇ. ಸೊ ಈ ಥರ ಎಣಿಸಬಹುದಾದ ವಸ್ತುಗಳಿಗೆ, ನೌನ್ಗಳಿಗೆ ನಾವು ಕೌಂಟಬಲ್ ನೌನ್ ಅಂತೀವಿ. ನೀವು ತುಂಬ ಸೈಟ್ಸ್ ಅಥವಾ ಬುಕ್ಸ್, ಗ್ರಾಮರ್ ಬುಕ್ಸ್ ಹೋದರೆ ಕೌಂಟ್ ನೌನ್ ಅಂತಲೂ ಕೂಡ ಕರೀತಾರೆ, ಎರಡೂ ಒಂದೇ. ಆಗದೇ ಇದ್ದರೆ ಅದನ್ನು ಅನ್ಕೌಂಟಬಲ್ ಅಂತಾರೆ. ಇಲ್ಲಿ ನೋಡಿ, ವಾಟರ್, ಟೈಮ್, ಎಲೆಕ್ಟ್ರಿಸಿಟಿ, ಇವು ಎಂಥ ನೌನ್ ಅಂದರೆ ಇಂಡಿವಿಜುವಲ್ ಆಗಿ ಕೌಂಟ್ ಮಾಡೋಕ್ಕಾಗಲ್ಲ, ಇವಕ್ಕೆ ನಂಬರ್ ಕೊಡೋಕ್ಕಾಗಲ್ಲ. 1 ವಾಟರ್ 2 ವಾಟರ್ ಅಂತ ಹೇಳಕ್ಕೆ ಬರುತ್ತಾ? ಇಲ್ಲ. ಇಂಡಿವಿಜುವಲ್ ಯೂನಿಟ್ಸ್ ಆಗಿ ಡಿವೈಡ್ ಮಾಡೋಕ್ಕೆ ಬರುತ್ತಾ? ಇಲ್ಲ. ಗೊತ್ತಾಯ್ತಲ್ಲ, ಈ ಥರ ಇದ್ದರೆ ಅನ್ಕೌಂಟಬಲ್ ಅಂತಾರೆ. ನೆನ್ನೆ ಯಾರೋ ಕೇಳಿದ್ರು, ಸ್ಟಾರ್ಸ್ ಕೌಂಟಬಲ್ಲ ಅನ್ಕೌಂಟಬಲ್ಲ? ಸ್ಟಾರ್ಸ್ ಅನ್ನೋದು ಕೌಂಟಬಲ್, ಎಸ್. ಯಾಕೆ ಅಂದರೆ 1 ಸ್ಟಾರ್ 2 ಸ್ಟಾರ್ 3 ಸ್ಟಾರ್ ಅಂತ ಕೌಂಟ್ ಮಾಡ್ಬೋದಲ್ವಾ? ಅಫ್ಕೋರ್ಸ್ ಯೂನಿವರ್ಸಲ್ಲಿರೋ ಸ್ಟಾರ್ಗಳನ್ನ ನಮ್ಗೆ ಕೌಂಟ್ ಮಾಡೋದಕ್ಕೆ ಇಂಪಾಸಿಬಲ್, ಬಟ್ 1 2 3 4 ಅಂತ ಕೌಂಟ್ ಮಾಡೋಕ್ಕೆ ಬರುತ್ತಲ್ವಾ? ಎಸ್, ಬಂದರೆ ಕೌಂಟಬಲ್. ಆ ಥರ ನಂಬರ್ಸ್ ಯಾವುದಕ್ಕೆ ಹಾಕೋಕ್ಕೆ ಬರಲ್ವೋ ಅದು ಅನ್ಕೌಂಟಬಲ್, ಇಷ್ಟು ತಲೆ ಒಳಗೆ ಇಟ್ಕೊಳ್ಳಿ. ನೆಕ್ಸ್ಟ್ ಪ್ರೊನೌನ್. ಪ್ರೊನೌನ್ ಅಂದರೆ ನಿಮ್ಗೆ ತುಂಬ ಜನಕ್ಕೆ ಐಡಿಯಾ ಇರುತ್ತೆ, ಹಿ ಶಿ ಇಟ್ ಸ್ವಲ್ಪ, ಬಟ್ ನೀವು ತಿಳ್ಕೊಬೇಕಾಗಿರೋದು ಇನ್ನೊಂದು ವಿಷಯ ಇದೆ. ಇಲ್ಲಿ ನೋಡಿ, ಸಬ್ಜೆಕ್ಟ್ ಪ್ರೊನೌನ್, ಆಬ್ಜೆಕ್ಟ್ ಪ್ರೊನೌನ್ ಆ್ಯಂಡ್ ರಿಫ್ಲೆಕ್ಸಿವ್ ಪ್ರೊನೌನ್. ಈ 3 ಪ್ರೊನೌನ್ಗಳು ತುಂಬ ಇಂಪಾರ್ಟೆಂಟ್. ಈ 3 ಪ್ರೊನೌನ್ಗಳನ್ನ ನೀವು ಕಲಿಬೇಕು, ಡಿಫ್ರೆನ್ಸ್ ಗೊತ್ತಿರಬೇಕು. ಸೊ ಸಬ್ಜೆಕ್ಟ್ ಆಬ್ಜೆಕ್ಟ್ ಅಂದರೆ ನಾನು ಕ್ಲಾಸ್ನಲ್ಲಿ ಹೇಳ್ಕೊಟ್ಟೆ, ಕ್ಲಾಸ್ ನಂಬರ್ 1ನಲ್ಲಿ. ಗೊತ್ತಿಲ್ಲ ಅಂದರೆ ಹೋಗಿ ಫಸ್ಟ್ ಆ ಕ್ಲಾಸ್ ನೋಡಿ. ಸೊ ಸೆಂಟೆನ್ಸ್ನ ಸಬ್ಜೆಕ್ಟ್ ಪ್ಲೇಸ್ನಲ್ಲಿ ಯೂಸ್ ಮಾಡೋ ಪ್ರೊನೌನ್ಗಳಿಗೆ ಸಬ್ಜೆಕ್ಟ್ ಪ್ರೊನೌನ್ ಅಂತೀವಿ. ಐ, ಹಿ, ಶಿ, ವಿ, ದೇ, ಇಟ್, ಯು, ಇವಿಷ್ಟನ್ನು ಮಾತ್ರ ನಾವು ಒಂದು ಸೆಂಟೆನ್ಸ್ನ ಸಬ್ಜೆಕ್ಟ್ನಲ್ಲಿ ಹಾಕಕ್ಕೆ ಬರುತ್ತೆ. ಅಂದರೆ ಆಬ್ಜೆಕ್ಟ್, ಸೆಂಟೆನ್ಸ್ನ ಆಬ್ಜೆಕ್ಟ್ ಜಾಗದಲ್ಲಿ ಹಾಕಬಹುದಾದಂಥ ಪ್ರೊನೌನ್ಗಳು ಮೀ, ಹಿಮ್, ಹರ್, ಅಸ್, ದೆಮ್, ಇಟ್, ಯು. ಯುನ ನೀವು ಸಬ್ಜೆಕ್ಟಲ್ಲೂ ಹಾಕ್ಬೋದು, ಆಬ್ಜೆಕ್ಟ್ನಲ್ಲೂ ಹಾಕ್ಬೋದು. ಇಟ್ನ ಸಬ್ಜೆಕ್ಟ್ ಆಬ್ಜೆಕ್ಟ್ ಎರಡರಲ್ಲೂ ಹಾಕ್ಬೋದು. ಸೊ ಆಬ್ಜೆಕ್ಟ್ ಯಾವಾಗ ಬರುತ್ತೆ? ಸೆಂಟೆನ್ಸ್ನ ಎಂಡಲ್ಲಿ ಬರುತ್ತೆ, ಅಥವಾ ವರ್ಬ್ ಆದಮೇಲೆ ಬರುತ್ತೆ. ವರ್ಬ್ಗಿಂತ ಮೊದಲೇ ಬರಲ್ಲ ಆಬ್ಜೆಕ್ಟ್. ಅದೇ ಥರ ಆಬ್ಜೆಕ್ಟ್ ಪ್ರೊನೌನ್ ಕೂಡ ಬರಲ್ಲ. ಹಿಮ್ಮಿಂದ ಸೆಂಟೆನ್ಸ್ ಸ್ಟಾರ್ಟ್ ಮಾಡೋಕ್ಕೆ ಬರುತ್ತಾ? ಹಿಮ್ಮಿಂದ ಸೆಂಟೆನ್ಸ್ ಸ್ಟಾರ್ಟ್ ಮಾಡೋಕ್ಕೆ ಬರಲ್ಲ, ಸಬ್ಜೆಕ್ಟಿಂದ ಸ್ಟಾರ್ಟ್ ಮಾಡೋಕ್ಕೆ ಬರುತ್ತೆ. ಸಬ್ಜೆಕ್ಟ್ ಪ್ರೊನೌನಿಂದ ನಾವು ಸ್ಟಾರ್ಟ್ ಮಾಡ್ಬೋದು, ಹೀಯಿಂದ ಸ್ಟಾರ್ಟ್ ಮಾಡ್ಬೋದು ಅಲ್ವಾ? ಅದೇ ಡಿಫ್ರೆನ್ಸ್. ಹರ್ ಅನ್ನೋದು ಸೆಂಟೆನ್ಸ್ನ ಆಬ್ಜೆಕ್ಟ್ ಜಾಗದಲ್ಲಿ ಮಾತ್ರ ಹಾಕಕ್ಕೆ ಬರುತ್ತೆ. ಐ ಕಾಲ್ಡ್ ಹರ್ ಅಂತ ಹೇಳಕ್ಕೆ ಬರುತ್ತೆ ಅಲ್ವಾ? ಹರ್ರಿಂದ ನಾವು ಸ್ಟಾರ್ಟ್ ಮಾಡೋಕ್ಕೆ ಬರಲ್ಲ, ಬಟ್ ಹರ್ ಜೊತೆ ಬೇರೆ ಒಂದು ನೌನ್ನ ಸೇರಿಸ್ಬೇಕು. ಹರ್ ಕ್ಲೋತ್ಸ್, ಹರ್ ಸ್ಮೈಲ್, ಈ ಥರ ಸೇರಿಸಿದ್ರೆ ನಾವು ಸಬ್ಜೆಕ್ಟ್ನಲ್ಲಿ ಹಾಕ್ಬೋದು. ಬಟ್ ಹರ್ ಕಮ್ ಹಿಯರ್ ಅಂತ ಹೇಳಕ್ಕೆ ಬರುತ್ತಾ? ಬರಲ್ಲ, ಅಂದರೆ ಅದು ಸಬ್ಜೆಕ್ಟ್ಗೆ ಸೂಟ್ ಆಗಲ್ಲ. ರಿಫ್ಲೆಕ್ಸಿವ್ ಪ್ರೊನೌನ್ಗಳು ಸೆಲ್ಫ್ ಅನ್ನೋ ವರ್ಡಿಂದ ಅಥವಾ LVES ವರ್ಡಿಂದ ಎಂಡ್ ಆಗಿರುತ್ತೆ. ಮೈ ಸೆಲ್ಫ್, ಹಿಮ್ ಸೆಲ್ಫ್, ಹರ್ ಸೆಲ್ಫ್. ಮುಂದೆ ನಾನು ಇದ್ರ ಮೇಲೆ ಡೀಟೇಲಾಗಿ ಕ್ಲಾಸ್ ಮಾಡ್ತೀನಿ, ಬಟ್ ಇಷ್ಟು ನೆನಪಿಟ್ಕೊಳ್ಳಿ, ಅದು ಬಂದಾಗ ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ತುಂಬ ಜನಕ್ಕೆ ಗೊತ್ತಿದೆ ರೆಗ್ಯುಲರ್ ಅಡ್ಜೆಕ್ಟಿವ್ಸ್ ಯಾವುವು? ಬಿಗ್, ಬ್ಯಾಡ್, ವೈಟ್, ಅಲರ್ಟ್, ಕಾಮ್, ಈಸಿ, ಹಂಗ್ರಿ, ಆ್ಯಂಗ್ರಿ. ವರ್ಣನೆ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಯಾರು ಹೇಗಿದ್ದಾರೆ ಅಥವಾ ಯಾವ ವಸ್ತು ಹೇಗಿದೆ ಅನ್ನೋದನ್ನು ರೆಗ್ಯುಲರ್ ಅಡ್ಜೆಕ್ಟಿವ್ಸಿಂದ ನಾವು ಹೇಳ್ತೀವಿ. ಬಟ್ ನಾವು ಕಲಿಬೇಕಾಗಿರೋದು ಇನ್ನೂ 2 ಟೈಪ್ಸ್ ಆಫ್ ಅಡ್ಜೆಕ್ಟಿವ್ಸ್ ಇದೆ.
ಬಟ್ ನೀವು ಅಡ್ವಾನ್ಸ್ಡ್ ಲೆವೆಲ್ ಇಂಗ್ಲೀಷ್ನಲ್ಲಿ ಮಾತಾಡಬೇಕು ಅಂದರೆ ಆ ಎರಡೂ ಟೈಪ್ಸ್ನ ನೀವು ಕಲೀಲೇಬೇಕು, ರೈಟ್? ಯಾವುವು? ಇ ಡಿ ಎಂಡಿಂಗ್ ಅಡ್ಜೆಕ್ಟಿವ್. ಓಕೆ, ಸೊ ಇದರ ಟೆಕ್ನಿಕಲ್ ವರ್ಡ್ ಬೇರೆನೇ ಇದೆ, ಬಟ್ ನಿಮ್ಗೆ ಅರ್ಥ ಆಗಲಿ ಅಂತ ನಾನು ಈ ಥರ ಬರೆದಿದ್ದೀನಿ. ಇ ಡಿಯಿಂದ ಎಂಡ್ ಆಗುವಂಥ ಅಡ್ಜೆಕ್ಟಿವ್ಸ್: ಬೋರ್ಡ್, ಶಾಕ್ಡ್, ವರಿಡ್, ಟಯರ್ಡ್, ಇಂಟ್ರೆಸ್ಟೆಡ್, ಇನ್ಸ್ಪೈರ್ಡ್. ಇವೆಲ್ಲವೂ ಕೂಡ ಅಡ್ಜೆಕ್ಟಿವ್ಸ್. ಇವುಗಳು ವ್ಯಕ್ತಿಯ ಸ್ಟೇಟ್ನ ಹೇಳುತ್ತೆ, ಅವರ ಮನಸ್ಸಿನ ಸ್ಥಿತಿ ಹೇಳುತ್ತೆ, ಅಥವಾ ಅವ್ರ ಬಾಡಿ ಸ್ಥಿತಿ ಹೇಳುತ್ತೆ. ಈಗ ನೀವೇನೋ ನೋಡಿ ಶಾಕ್ ಆದ್ರಿ, ಅವಾಗ ಏನನ್ಬೋದು? ಐ ಆಮ್ ಶಾಕ್ಡ್ ಅನ್ಬೋದಲ್ವಾ? ಐ ಆಮ್ ಬೋರ್ಡ್ ಅನ್ಬೋದಲ್ವಾ? ಅದೇ ಥರನೇ ಅನ್ಬೇಕು. ಐ ಆಮ್ ಶಾಕ್ ಅನ್ಬಾರ್ದು, ಐ ಆಮ್ ಬೋರ್ ಅನ್ಬಾರ್ದು. ಸೊ ಈ ಅಡ್ಜೆಕ್ಟಿವ್ಗಳು ಸ್ಟೇಟ್ ಹೇಳುತ್ತೆ, ಸ್ಥಿತಿ ಹೇಳುತ್ತೆ, ನಾವು ಯಾವ ಸ್ಥಿತಿನಲ್ಲಿ ಇದ್ದೀವಿ ಅಂತ ಹೇಳುತ್ತೆ. ರೆಗ್ಯುಲರ್ ಅಡ್ಜೆಕ್ಟಿವ್ ಇಂದ ಕೇವಲ ಕೆಲವು ಸ್ಥಿತಿಗಳನ್ನ ಹೇಳ್ಬೋದು ಅಷ್ಟೇ. ಐ ಆಮ್ ಹಂಗ್ರಿ, ಐ ಆಮ್ ಆ್ಯಂಗ್ರಿ. ನಮ್ಮ ಮುಂದಿನ ಕ್ಲಾಸ್ಗಳಲ್ಲಿ ನಿಮ್ಗೆ ಎಲ್ಲ ಲಿಸ್ಟ್ ಕೊಡ್ತೀನಿ ವಿತ್ ಮೀನಿಂಗ್ಸ್. ಏನಾದರೂ ಇವೆಲ್ಲ ಕಲ್ತ್ಬಿಟ್ರೆ ನೀವು ಅಡ್ವಾನ್ಸ್ಡ್ ಲೆವೆಲ್ ಇಂಗ್ಲೀಷ್ನಲ್ಲಿ ಮಾತಾಡ್ಬೋದು. ತುಂಬ ಜನ ಹೇಳ್ತಾರೆ ಇವು ಪಾಸ್ಟ್ ಟೆನ್ಸ್ ಥರ ಕಾಣಿಸ್ತಿದೆ ಅಂತ. ಹಾಂ, ಬಿಗಿನರ್ಸ್ಗೆ ಕನ್ಫ್ಯೂಸ್ ಆಗುತ್ತೆ. ಇವು ವರ್ಬ್ನ ಪಾಸ್ಟ್ ಟೆನ್ಸ್ ಥರ ಇರುತ್ತೆ, ಬಟ್ ಇವು ವರ್ಬ್ ಅಲ್ಲ. ಕೆಲವು ವರ್ಬ್ಗಳು ಎರಡೂ ರೀತಿ ಬಿಹೇವ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ವರೀಡ್, ಬೋರ್ಡ್, ಅವುಗಳನ್ನ ವರ್ಬ್ ರೀತಿ ಕೂಡ ಯೂಸ್ ಮಾಡ್ಕೋಬೋದು. ನಾನು ಆಮೇಲೆ ಎಕ್ಸಾಂಪಲಲ್ಲಿ ನಿಮಗೆ ಹೇಳ್ತೀನಿ. ಇನ್ನೊಂದು ಟೈಪ್ ಯಾವುದು? ಐ ಎನ್ ಜಿ ಎಂಡಿಂಗ್ ಅಡ್ಜೆಕ್ಟಿವ್. ಕೆಲವು ಅಡ್ಜೆಕ್ಟಿವ್ಗಳು ಐ ಎನ್ ಜಿ ಅನ್ನೋ ಸ್ಪೆಲ್ಲಿಂಗಿಂದ ಕೂಡ ಎಂಡ್ ಆಗಿರುತ್ತೆ. ನೋಡಿ, ಬೋರಿಂಗ್, ಶಾಕಿಂಗ್, ವರಿಯಿಂಗ್, ಟೈರಿಂಗ್, ಇಂಟ್ರೆಸ್ಟಿಂಗ್, ಇನ್ಸ್ಪೈರಿಂಗ್. ಸೊ ಅಲ್ಲಿ ನೋಡಿ, ಮೇಲಿರೋ ಸ್ಪೆಲ್ಲಿಂಗ್ಗೆ ಇ ಡಿ ತೆಗೆದು ಐ ಎನ್ ಜಿ ಹಾಕಿದ್ರೆ ಅವುಗಳ ಮೀನಿಂಗೇ ಚೇಂಜ್ ಆಗುತ್ತೆ. ನೋಡಿ, ಐ ಆಮ್ ಬೋರ್ಡ್ ಅಂದರೆ ನನಗೆ ಬೋರ್ ಆಗಿದೆ ಅಂತ, ನಾನು ಆ ಸ್ಥಿತಿನಲ್ಲಿ ಇದ್ದೀನಿ ಅಂತ. ಐ ಆಮ್ ಬೋರಿಂಗ್ ಅಂದರೆ ಮೀನಿಂಗೇ ಚೇಂಜ್ ಆಗುತ್ತೆ, ನಾನು ಬೇರೆಯವ್ರಿಗೆ ಬೋರ್ ಮಾಡುವವನು ಅನ್ನೋದಾಗುತ್ತೆ. ಐ ಆಮ್ ಬೋರಿಂಗ್. ದ ಮೂವಿ ಈಸ್ ಬೋರಿಂಗ್ ಅಂತೀವಲ್ವ, ದ ಬುಕ್ ಈಸ್ ಬೋರಿಂಗ್, ಯು ಆರ್ ಟೂ ಬೋರಿಂಗ್ ಅಂತೀವಲ್ವ. ಅವರು ಬೋರ್ಡಮ್ನ ಉಂಟು ಮಾಡ್ತಾರೆ, ರೈಟ್? ಸೊ ಐ ಎನ್ ಜಿ ಇದ್ರೆ ಅದನ್ನು ಉಂಟು ಮಾಡುವವರು, ಅದನ್ನು ಕಾಸ್ ಮಾಡುವವರು. ದ ಸಿನಿಮಾ ಈಸ್ ಬೋರಿಂಗ್ ಅಂದರೆ ಸಿನಿಮಾ ಬೋರಿಂಗ್ನ ಕಾಸ್ ಮಾಡ್ತಾ ಇದೆ. ವಿ ಆರ್ ಬೋರ್ಡ್ ಅಂದರೆ ನಾವು ಬೋರ್ಡ್ ಆಗಿದ್ದೇವೆ, ನಾವು ಆ ಸ್ಥಿತಿನಲ್ಲಿದ್ದೀವಿ, ಅಷ್ಟೇ ಡಿಫ್ರೆನ್ಸ್. ಸೊ ಇವೆಲ್ಲದ್ರ ಮೇಲೆ ನಾನು ಡೀಟೇಲ್ ಆಗಿ ಸೆಪ್ರೇಟ್ ವಿಡಿಯೋ ಮಾಡ್ತೀನಿ ಮುಂದೆ. ಯು ಜಸ್ಟ್ ಕೀಪ್ ವಾಚಿಂಗ್ ಫರ್ದರ್ ವಿಡಿಯೋಸ್. ಓಕೆ, ನೆಕ್ಸ್ಟ್ ಹೆಲ್ಪಿಂಗ್ ವರ್ಬ್ ಗೊತ್ತಿದೆ ಅಲ್ವಾ? ಈಸ್, ಆಮ್, ಆರ್, ವಾಸ್, ವರ್. ಇವುಗಳು ಹೆಲ್ಪಿಂಗ್ ವರ್ಬ್ ಯಾವಾಗ ಆಗುತ್ತೆ ಅಂದರೆ ನಾವು ಟೆನ್ಸ್ಗಳಲ್ಲಿ ಯೂಸ್ ಮಾಡಿದಾಗ, ಆ್ಯಕ್ಷನ್ ವರ್ಬ್ ಜೊತೆ ಯೂಸ್ ಮಾಡಿದಾಗ. ಇವುಗಳು ಆ್ಯಕ್ಷನ್ ವರ್ಬ್ಗೆ ಹೆಲ್ಪ್ ಮಾಡುತ್ತೆ. ಏನು ಹೆಲ್ಪ್ ಮಾಡುತ್ತೆ? ಇವುಗಳ ಕೆಲಸ ಏನು ಅಂದರೆ ಇವು ಟೈಮ್ ಹೇಳೋದ್ರಲ್ಲಿ ಹೆಲ್ಪ್ ಮಾಡುತ್ತೆ. ಒಂದು ಕೆಲಸ ಯಾವಾಗ ನಡೀತು ಅಂತ ಹೇಳೋದ್ರಲ್ಲಿ ಹೆಲ್ಪ್ ಮಾಡುತ್ತೆ. ಸಬ್ಜೆಕ್ಟ್ ಯಾರು ಅಂತ ಹೇಳೋದ್ರಲ್ಲಿ ಹೆಲ್ಪ್ ಮಾಡುತ್ತೆ. ಅದಕ್ಕೆ ಇವುಗಳನ್ನ ಹೆಲ್ಪಿಂಗ್ ವರ್ಬ್ ಅಂತೀವಿ. ಇದಕ್ಕೆ ಇನ್ನೊಂದು ಹೆಸರಿದೆ, ಆಕ್ಸಿಲರಿ ವರ್ಬ್ ಅಂತ, ಅದನ್ನು ಕೂಡ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಆ್ಯಕ್ಷನ್ ವರ್ಬ್ ನಿಮ್ಗೆ ಗೊತ್ತೇ ಇದೆ. ರೈಟ್, ರೀಡ್, ಈಟ್, ವಾಚ್, ಸ್ಲೀಪ್, ಟಾಕ್, ವಾಕ್, ಬಿ. ಇದರಲ್ಲಿ ತಿಳ್ಕೊಬೇಕಾಗಿರೋದು ಬಿ. ಬಿ ಅಂದರೆ ಏನು? ಬಿ ಅನ್ನೋದು ಕೂಡ ಒಂದು ವರ್ಬ್, ಇರೋದಕ್ಕೆ ಬಿ ಅಂತೀವಲ್ವ. ಮತ್ತೊಂದೇನು? ಮೋಡಲ್ ವರ್ಬ್. ಮೋಡಲ್ ವರ್ಬ್ ಹೇಗಿರುತ್ತೆ? ಕೆನ್, ಕುಡ್, ಮೇ, ಮೈಟ್, ಶುಡ್, ಮಸ್ಟ್, ವುಡ್. ಇವುಗಳ ಮೇಲೂ ನಾನು ಸೆಪ್ರೇಟ್ ವೀಡಿಯೋ ಮಾಡ್ತೀನಿ, ಒಂದೊಂದನ್ನು ಸೆಪ್ರೇಟ್ ವೀಡಿಯೋದಲ್ಲೂ ಹೇಳ್ಕೊಡ್ತೀನಿ, ನೋಡ್ತಾ ಇರಿ. ನೆಕ್ಸ್ಟ್ ಅಡ್ವರ್ಬ್. ಅಡ್ವರ್ಬ್ ತುಂಬ ಇಂಪಾರ್ಟೆಂಟ್. ಇಲ್ಲಿ ತುಂಬ ಜನ ಕನ್ಫ್ಯೂಸ್ ಆಗ್ತಾರೆ, ಯಾವುದಕ್ಕೆ ಅಡ್ವರ್ಬ್ ಅಂತ ಹೇಳ್ತಾರೆ ಅನ್ನೋದೇ ಗೊತ್ತಿರಲ್ಲ. ಈಗ ಇಲ್ಲಿ ಕೇರ್ಫುಲ್ಲಾಗಿ ಗಮನಿಸಿ, ಅದಕ್ಕೆ ನೀವು ಇಯರ್ಫೋನ್ ಯೂಸ್ ಮಾಡಬೇಕು ಅಂತ ನಾನು ಹೇಳೋದು. ಅಡ್ವರ್ಬ್ ತುಂಬ ಪದಗಳಿರುತ್ತೆ ಆ್ಯಂಡ್ ಅಡ್ವರ್ಬ್ ತುಂಬ ವಿಷಯಗಳನ್ನ ಕನ್ವೆ ಮಾಡುತ್ತೆ. ಏನೇನು ಕನ್ವೆ ಮಾಡುತ್ತೆ ಅಡ್ವರ್ಬ್ ನೋಡಿ? ಮ್ಯಾನರ್ನ ಕನ್ವೆ ಮಾಡುತ್ತೆ. ಮ್ಯಾನರ್ ಅಂದರೆ ಒಂದು ಕೆಲಸ ಯಾವ ರೀತಿ ನಡೀತಿದೆ ಅಂತ ಹೇಳುತ್ತೆ, ಅಥವಾ ಯಾವ ರೀತಿ ನಡೀತು ಅಥವಾ ಯಾವ ರೀತಿ ನಡೆಯುತ್ತೆ ಅನ್ನೋದನ್ನು ಹೇಳುತ್ತೆ, ವಿಧಾನ ಹೇಳುತ್ತೆ. ಮ್ಯಾನರ್ ಅಂದ್ರೇನು? ರೀತಿ. ವೆಲ್, ಫಾಸ್ಟ್, ಸ್ಲೋಲಿ, ಬ್ಯಾಡ್ಲಿ. ಕೇಳಿದಿರಲ್ವ ಈ ಥರ ಪದಗಳನ್ನ? ತುಂಬ ಮ್ಯಾನರ್ ಹೇಳೋ ಅಡ್ವರ್ಬ್ಗಳು LY ಇಂದ ಎಂಡ್ ಆಗಿರುತ್ತೆ, ಕೆಲವು ಆಗಿರಲ್ಲ. ವೆಲ್, ಫಾಸ್ಟ್ ಇವು ಆಗಿಲ್ಲ. ಒಂದು ಕೆಲಸ ಚೆನ್ನಾಗಿ ಆಗುತ್ತೆ ಅಂದಾಗ ವೆಲ್ ಅನ್ಬೇಕು, ಒಂದು ಕೆಲಸ ಫಾಸ್ಟಾಗಿ ಆಗುತ್ತೆ ಅಂದಾಗ ಫಾಸ್ಟ್ ಅನ್ಬೋದು. ಫಾಸ್ಟ್ಲಿ ಕೂಡ ಅಂತೀವಿ. ಡಿಫರೆನ್ಸ್ ಏನು ನಾನು ಮುಂದೆ ಬರೋ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ಮ್ಯಾನರ್ನ ಹೇಳೋ ಪದಗಳಿಗೂ ಕೂಡ ನಾವು ಅಡ್ವರ್ಬ್ ಅಂತೀವಿ. ಈ ಥರ ನೆನ್ಪಿಟ್ಕೊಳ್ಳಿ, ಅಡ್ವರ್ಬ್ಸ್ ಆಫ್ ಮ್ಯಾನರ್. ನೆಕ್ಸ್ಟ್ ಕೆಲವು ಅಡ್ವರ್ಬ್ಗಳು ಪ್ಲೇಸ್ನ ಹೇಳುತ್ತೆ. ಇನ್, ಆನ್, ಔಟ್, ಇನ್ಸೈಡ್, ಔಟ್ಸೈಡ್. ಇವುಗಳೇನು ಹೇಳ್ತಿದೆ? ಪ್ಲೇಸ್. ಅಡ್ವರ್ಬ್ಸ್ ಆಫ್ ಪ್ಲೇಸ್ ಅಂತ ಕರಿತೀವಿ. ಈಗ ನಿಮಗೆ ಡೌಟ್ ಬರ್ಬೋದು, ಇವು ಪ್ರಿಪೋಸಿಷನ್ ಅಲ್ವಾ ಅಂತ. ಇಲ್ಲಿ ನೋಡಿ, ಇನ್, ಆನ್, ಔಟ್, ಇನ್ಸೈಡ್, ಔಟ್ಸೈಡ್ ಮುಂದೆ ಒಂದು ಆಬ್ಜೆಕ್ಟ್ ಇದ್ದರೆ, ಇನ್ ಮೈ ಪಾಕೆಟ್, ಆನ್ ದ ಟೇಬಲ್, ಔಟ್ ಆಫ್ ದ ಹೌಸ್, ಇನ್ಸೈಡ್ ಮೈ ರೂಮ್, ಔಟ್ಸೈಡ್ ಮೈ ಹೌಸ್. ಈ ಥರ ಈ ಪದಗಳ ಮುಂದೆ ಒಂದು ಆಬ್ಜೆಕ್ಟ್ ಇದ್ದರೆ ಅವುಗಳನ್ನ ಪ್ರಿಪೋಸಿಷನ್ ಅಂತೀವಿ. ಏನೂ ಇಲ್ಲ ಅಂದರೆ ಅಡ್ವರ್ಬ್ ಅಂತೀವಿ. ಏನೂ ಇಲ್ಲದೆ ಹೇಗಿರುತ್ತೆ? ಫಾರ್ ಎಕ್ಸಾಂಪಲ್, ಐ ಆಮ್ ಇನ್, ಐ ಆಮ್ ಔಟ್, ಕಿಡ್ಸ್ ಆರ್ ಔಟ್ಸೈಡ್, ಮೈ ಪೇರೆಂಟ್ಸ್ ಆರ್ ಇನ್ಸೈಡ್, ಇಟ್ಸ್ ಆನ್, ರೈಟ್?
ಇವುಗಳ ಮುಂದೆ ಏನಾದರೂ ಹಾಕಿದ್ನ ನಾನು? ಇಲ್ಲ. ಬಟ್ ಎಲ್ಲ ಕಡೆನೂ ಪ್ಲೇಸ್ ಹೇಳಿದೆ. ಸೊ ಪ್ರಿಪೋಸಿಷನ್ಗೆ ಒಂದು ಆಬ್ಜೆಕ್ಟ್ ಇರಬೇಕು, ಅಡ್ವರ್ಬ್ಗೆ ಏನೂ ಆಬ್ಜೆಕ್ಟ್ ಇರಬೇಕಾಗಿಲ್ಲ. ಅದೇ ಡಿಫ್ರೆನ್ಸ್. ಮುಂದೆ ಡೀಟೇಲಾಗಿ ವಿಡಿಯೋ ಮಾಡ್ತೀನಿ. ನಾನು ಇಲ್ಲಿ ಜಸ್ಟ್ ನಿಮಗೆ ಓವರ್ ವ್ಯೂ ಕೊಡ್ತಾ ಇದ್ದೀನಿ ಅಷ್ಟೇ. ನೆಕ್ಸ್ಟ್ ಕೆಲವು ಅಡ್ವರ್ಬ್ಗಳು ಟೈಮ್ ಹೇಳುತ್ತೆ. ನೌ, ದೆನ್, ಡೈಲಿ, ಈ ರೀತಿ ತುಂಬ ಇದೆ. ಮುಂದೆ ನಾನು ಲಿಸ್ಟ್ ಕೊಡ್ತೀನಿ, ಜಸ್ಟ್ ಫಾಲೋ ಮಾಡಿ. ಇಲ್ಲಿ ಓವರ್ ವ್ಯೂ ಕೊಡ್ತಾ ಇದ್ದೀನಿ. ಕೆಲವು ಅಡ್ವರ್ಬ್ಗಳು ಡಿಗ್ರಿ ಹೇಳುತ್ತೆ. ಡಿಗ್ರಿ ಅಂದರೆ ಕಡಿಮೆನಾ ಜಾಸ್ತಿನಾ ಅಂತ ಹೇಳುತ್ತೆ ಇವು. ನೋಡಿ ಇಲ್ಲಿ, ಟೂ, ವೆರಿ, ಲಿಟಲ್, ಮಚ್, ಮೋರ್ ಕೇಳಿದಿರಲ್ವಾ? ಡಿಗ್ರಿ ಅಂದರೆ ಒಂದು ರೀತಿ ಇವುಗಳ ಇಂಟೆನ್ಸಿಟಿ, ಅಪ್ಪರ್ ಲಿಮಿಟ್, ಲೋಯರ್ ಲಿಮಿಟ್, ಎಷ್ಟು ಕಡಿಮೆ, ಎಷ್ಟು ಜಾಸ್ತಿ, ಎಷ್ಟು ಹೆಚ್ಚು, ಈ ಥರ ಹೇಳೋ ಪದಗಳು. ಆ್ಯಂಡ್ ಫ್ರೀಕ್ವೆನ್ಸಿ ಹೇಳುತ್ತೆ. ಫ್ರೀಕ್ವೆನ್ಸಿ ಅಂದರೆ ಏನು? ಒಂದು ಕೆಲಸ ಎಷ್ಟು ಬಾರಿಗೆ ಒಂದ್ಸರಿ ನಡೆಯುತ್ತೆ, ಟೈಮ್ ಇಂಟರ್ವೆಲ್ ಎಷ್ಟಿರುತ್ತೆ ಅನ್ನೋದು ಹೇಳುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಆಲ್ವೇಸ್ ನಡೆಯುತ್ತೆ, ನೆವರ್ ಯಾವತ್ತೂ ನಡೆಯೋದೇ ಇಲ್ಲ, ಯೂಶ್ವಲಿ ನಡೀತಾ ಇರುತ್ತೆ. ಗೊತ್ತಾಯ್ತಲ್ಲ? ಇವಿಷ್ಟು ಅಡ್ವರ್ಬ್ನಲ್ಲಿರೋ ವಿಧಗಳು. ಆ್ಯಂಡ್ ಯಾವುದೇ ಅಡ್ವರ್ಬ್ ತೊಗೊಂಡ್ರು ಮೋಸ್ಟ್ ಆಫ್ ದ ಟೈಮ್ ಸೆಂಟೆನ್ಸ್ನ ಎಂಡಲ್ಲೇ ಬರುತ್ತೆ. ವರ್ಬ್ ಆದಮೇಲೆ ಬರುತ್ತೆ ಅಥವಾ ಆಬ್ಜೆಕ್ಟ್ ಆದಮೇಲೆ ಬರುತ್ತೆ. ಕೆಲವು ವರ್ಬ್ಗಿಂತ ಮೊದಲೇ ಬರುತ್ತೆ. ನಾನು ಅಡ್ವರ್ಬ್ ಮೇಲೆ ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ ಮುಂದೆ. ಯು ಜಸ್ಟ್ ಸ್ಟಿಕ್ ವಿತ್ ಮೀ. ಈಗ ನಾನೊಂದು ಇಂಟ್ರೆಸ್ಟಿಂಗ್ ಆಗಿ ವಿಷಯ ಹೇಳ್ತಾ ಇದ್ದೀನಿ, ಕೇರ್ಫುಲ್ ಆಗಿ ಕೇಳಿಸ್ಕೊಳ್ಳಿ. ಆ್ಯಕ್ಷನ್ ವರ್ಬ್ನಲ್ಲಿ ಬಿ ಇದೆ ಅಲ್ವಾ? ಸೊ ಅದಕ್ಕೆ ಬೇರೆ ಫಾರ್ಮ್ಸ್ ಕೂಡ ಇದೆ. ಯಾವುದದು ನೋಡಿ ಇಲ್ಲಿ, ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಬಿ. ಬಿ ಅನ್ನೋದು ಒಂದು ಆ್ಯಕ್ಷನ್ ವರ್ಬ್. ಅವುಗಳಿಗೆ ಇಷ್ಟು ಫಾರ್ಮ್ಸ್ ಇದೆ: ಈಸ್, ಆಮ್, ಆರ್, ವಾಸ್, ವರ್, ಬೀನ್, ಬೀಯಿಂಗ್. ಬಿ ಅಂದರೆ ಏನು? ಇರು. ನಾನು ಇದ್ದೀನಿ ಅಂತ ಹೇಳಬೇಕಾದ್ರೆ ಐ ಆಮ್ ಅನ್ಬೇಕು. ನೀನು ಇದೆಯಾ ಅಂತ ಹೇಳಬೇಕಂದ್ರೆ ಯು ಆರ್ ಅನ್ಬೇಕು. ಐ ಆಮ್ ಅಟ್ ಹೋಮ್, ಯು ಆರ್ ಇನ್ ಕ್ಲಾಸ್ ರೂಮ್. ಇರೋದ್ರ ಬಗ್ಗೆ ಮಾತಾಡ್ತಿದ್ದೀವಲ್ವಾ? ಅದೇ ಥರ ವಾಸ್ ವರ್ ಪಾಸ್ಟ್ನಲ್ಲಿ ಯೂಸ್ ಆಗುತ್ತೆ. ಹೆಲ್ಪಿಂಗ್ ವರ್ಬ್ನಲ್ಲೂ ಸೇಮ್ ವರ್ಡ್ಗಳು ಕಾಣಿಸ್ತಿದೆ ಅಲ್ವಾ? ಸೊ ಅವು ಟೆನ್ಸ್ಗಳಲ್ಲಿ ಯೂಸ್ ಮಾಡ್ತೀವಿ ವಿತ್ ಬೇರೆ ಆ್ಯಕ್ಷನ್ ವರ್ಬ್ಗಳ ಜೊತೆಗೆ. ಅಲ್ಲಿ ಅದು ಟೈಮ್ನ ಹೇಳುತ್ತೆ. ಬಟ್ ಬಿ ಎಂಥ ಸ್ಪೆಷಲ್ ವರ್ಬ್ ಅಂದರೆ ಇವುಗಳಿಗೆ ಡಿಫ್ರೆಂಟ್ ಫಾರ್ಮ್ಸ್ ಕೂಡ ಇದೆ. ಇರು ಅನ್ನೋದ್ರ ಬಗ್ಗೆ ಮಾತಾಡುವಾಗ ಈ ಫಾರ್ಮ್ಸ್ಗಳನ್ನ ನಾವು ಯೂಸ್ ಮಾಡ್ತೀವಿ. ಸೊ ಈಸ್, ಆಮ್, ಆರ್, ವಾಸ್, ವರ್ ಅಂದರೆ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಬಿ ಕೂಡ, ಹೆಲ್ಪಿಂಗ್ ವರ್ಬ್ ಕೂಡ. ಇವುಗಳಿಗೆ ಎರಡು ಮೀನಿಂಗ್ ಇರುತ್ತೆ. ಮತ್ತು ಯಾವ್ದು ಯಾವಾಗ ಬರುತ್ತೆ ಅಂತ ಯಾವಾಗ ಗೊತ್ತಾಗುತ್ತೆ? ಹೆಲ್ಪಿಂಗ್ ವರ್ಬ್ ಜೊತೆಗೆ ಆ್ಯಕ್ಷನ್ ವರ್ಬ್ ಕೂಡ ಬರುತ್ತೆ. ಬಟ್ ಬಿ ಫಾರ್ಮ್ಸ್ ಜೊತೆಗೆ ಯಾವುದೇ ಆ್ಯಕ್ಷನ್ ವರ್ಬ್ ಬರಲ್ಲ. ಮುಂದೆ ನೀವು ನೋಡ್ತಾ ಇದ್ರೆ ನಿಮ್ಗೆ ಗೊತ್ತಾಗುತ್ತೆ. ನಾನು ಬಿ ಫಾರ್ಮ್ಸ್ ಮೇಲೆ ಸಪ್ರೇಟ್ ವೀಡಿಯೋಸ್ ಮಾಡ್ತೀನಿ. ಸೊ ಕ್ಲಿಯರ್ ಆಯ್ತಲ್ವಾ ಐಡಿಯಾ? ಓಕೆ, ಈಗ ನೋಡೋಣ ಇವುಗಳನ್ನ ಹೇಗೆ ಪೊಸಿಷನ್ ಮಾಡಬೇಕು ಸೆಂಟೆನ್ಸ್ನಲ್ಲಿ ಅನ್ನೋದು. ನೌನ್, ಈಗ ನೋಡೋಣ ಇವುಗಳನ್ನ ಫಾರ್ಮ್ಸ್ ಆಫ್ ಬಿ ಹೇಗೆ ಅಲ್ಲಿ ಮಾಡ್ತೀವಿ ವಿತ್ ಇರೋದ್ರ ಬಗ್ಗೆ ಮಾತಾಡ್ತಿದ್ದೀವಲ್ವ. ಬಿ ಅನ್ನೋದು ಒಂದು ಆಕ್ಷನ್ ವರ್ಬ್, ಸೆಂಟೆನ್ಸ್ನ ಎಂಡಲ್ಲೇ ಬರುತ್ತೆ. ಓಕೆ, ಎಲ್ರು ಈ ಪೇಜ್ ನ ಒಂದು ಸ್ಕ್ರೀನ್ ಶಾಟ್ ತೆಕ್ಕೊಳ್ಳಿ. ಆಲ್ ಸ್ಟೂಡೆಂಟ್ಸ್ ಪ್ಲೀಸ್ ಕ್ಲಿಕ್ ಸ್ಕ್ರೀನ್ ಶಾಟ್ ಆಫ್ ದಿಸ್ ಪೇಜ್. ಮಾಡಿದ್ರ? ವರ್ಬ್ ಆದ್ಮೇಲೆ ಬರುತ್ತೆ ಅಥವಾ ಆಬ್ಜೆಕ್ಟ್ ಆದ್ಮೇಲೆ ಬರುತ್ತೆ. Yes. ಕೆಲವು ವರ್ಬ್ಗಿಂತ ಓಕೆ, ನಿಮ್ ವಾಯ್ಸ್ ಎಲ್ಲ ಎಕೋ ಆಗ್ತಿದೆ, ನಂಗೇನು ಕೇಳಿಸ್ತಿಲ್ಲ. ಒಬ್ರು ಮಾತಾಡಿ. ಏನು ಆಯ್ತಾ? ಮ್ಯಾಮ್ ತಗೊಂಡ್ವಿ. ಮ್ಯಾಮ್ Okay. ಸ್ಕ್ರೀನ್ ಶಾಟ್ ತಗೊಂಡಿದ್ದೀವಿ ಮ್ಯಾಮ್. ಮ್ಯಾಮ್ ಸ್ಕ್ರೀನ್ ಶಾಟ್ ತಗೊಂಡಿದ್ವಿ. ಓಕೆ, ನೆಕ್ಸ್ಟ್ ಹೋಗೋಣ. ವಿಡಿಯೋ ಮಾಡ್ತೀನಿ ಮುಂದೆ. ಹೆಸರು ಹೇಳ್ತಿದೆ ಅಲ್ವಾ? ಈ ಫಾರ್ಮ್ಸ್ ಹೆಸರು ಹೇಳ್ತಿದೆ ಅಲ್ವಾ? ರವಿ ಅನ್ನೋ ಸಬ್ಜೆಕ್ಟ್, ಒಂದು ಸೆಂಟೆನ್ಸ್ ಸಬ್ಜೆಕ್ಟ್. ಸೊ ಕ್ಲಿಯರ್ ಆಯ್ತಲ್ವಾ ಐಡಿಯಾ? ಓಕೆ, ಈಗ ನೋಡೋಣ ಇವುಗಳನ್ನ ಹೇಗೆ ಪೊಸಿಷನ್ ಮಾಡಬೇಕು ಸೆಂಟೆನ್ಸ್ನಲ್ಲಿ ಅನ್ನೋದು. ನೌನ್, ನೌನ್ ಯಾವಾಗಲೂ ಒಂದು ಸೆಂಟೆನ್ಸ್ನ ಸಬ್ಜೆಕ್ಟ್ ಆಗಿರುತ್ತೆ ಅಥವಾ ಆಬ್ಜೆಕ್ಟ್ ಆಗಿರುತ್ತೆ. ಆ ಪೊಸಿಷನ್ನಲ್ಲೇ ಬರುತ್ತೆ. ಎಕ್ಸಾಂಪಲ್ ನೋಡಿ ಇಲ್ಲಿ, ರವಿ ಹಿಟ್ ಕಿರಣ್ ಇನ್ ಹಿಸ್ ಫೇಸ್. ಸೊ ಇಲ್ಲಿ ರವಿ ಮತ್ತು ಕಿರಣ್ ಎರಡೂ ಕೂಡ ನೌನ್ಗಳು. ಹೆಸರು ಹೇಳ್ತಿದೆ ಅಲ್ವಾ? ರವಿ ಅನ್ನೋದು ಸಬ್ಜೆಕ್ಟ್, ಕಿರಣ್ ಅನ್ನೋದು ಆಬ್ಜೆಕ್ಟ್. ಇದು ಪಾಸ್ಟ್ ಟೆನ್ಸ್ನಲ್ಲಿದೆ. ಹಿಟ್ನ ಪಾಸ್ಟ್ ಟೆನ್ಸ್ ಹಿಟ್ ಅಂದರೆ ರವಿ ಕಿರಣ್ಗೆ ಹೊಡೆದ. ಹಿ ಹ್ಯಾಸ್ ಅ ಫರ್ಮ್ ಬಿಲೀಫ್ ಅಂದರೆ ಅವನಿಗೆ ದೃಢವಾದ ನಂಬಿಕೆ ಇದೆ. ಇಲ್ಲಿ ಬಿಲೀಫ್ ಅನ್ನೋದು ನೌನ್ ಹೇಳಿದೆ, ನೆನಪಿದೆ ಅಲ್ವಾ? ಬಿಲೀಫ್ ಅನ್ನೋದು ಒಂದು ಅಬ್ಸ್ಟ್ರಾಕ್ಟ್ ನೌನ್, ನಂಬಿಕೆ, ಅದಕ್ಕೆ ಇರುವಂಥ ಹೆಸರು ಬಿಲೀಫ್. ನೋಡಿ, ಹ್ಯಾಸ್ ಅನ್ನೋದು ವರ್ಬ್, ವರ್ಬ್ ಆದಮೇಲೆ ಬಂದಿದೆ. ಹರ್ ಬಿಲೀಫ್ ಇನ್ ಗಾಡ್ ಇಸ್ ವೆರಿ ಫರ್ಮ್. ಇಲ್ಲಿ ನೋಡಿ, ಹರ್ ಬಿಲೀಫ್ ಒಂದು ವರ್ಡ್ ಆಯ್ತು. ಈಗ ಹರ್ ಮತ್ತು ಬಿಲೀಫ್ ಸೇರಿ ಒಂದು ವರ್ಡ್ ಆಯಿತು ಅಂದರೆ ಅವಳ ನಂಬಿಕೆ. ಬಿಲೀವ್ ಅಂದರೆ ನಂಬು, ಅದು ವರ್ಬ್. ಬಿಲೀಫ್ ಅಂದರೆ ನೌನ್, ಅದಕ್ಕೆ ನೌನ್ನ ಜಾಗದಲ್ಲಿ ಯೂಸ್ ಮಾಡಿದ್ದೀವಿ. ಸಬ್ಜೆಕ್ಟ್ ಜಾಗದಲ್ಲಿ ಹರ್ ಬಿಲೀಫ್ ಬಂದಿದೆ. ಮೇಲೆ ಬಿಲೀಫ್ ಎಲ್ಲಿ ಬಂದಿದೆ? ಆಬ್ಜೆಕ್ಟ್ ಜಾಗದಲ್ಲಿ ಬಂದಿದೆ.
ಹ್ಯಾಸ್ ಅನ್ನೋದೇನು ವರ್ಬ್ ಆದ್ಮೇಲೆ ಬಂತಲ್ವಾ ಫರ್ಮ್ ಬಿಲೀಫ್ ಅನ್ನೋದು. ಪ್ರೊನೌನ್ಗಳನ್ನ ಕೂಡ ಆಸ್ ಅ ಸಬ್ಜೆಕ್ಟ್ ಅಥವಾ ಆಬ್ಜೆಕ್ಟ್ ಜಾಗದಲ್ಲೇ ಹಾಕ್ತೀವಿ. ಸಬ್ಜೆಕ್ಟ್ ಜಾಗದಲ್ಲಿ ಹಾಕಿದ್ರೆ ಅದನ್ನ ಸಬ್ಜೆಕ್ಟ್ ಪ್ರೊನೌನ್ ಅಂತೀವಿ, ಆಬ್ಜೆಕ್ಟ್ ಜಾಗದಲ್ಲಿದ್ದರೆ ಆಬ್ಜೆಕ್ಟ್ ಪ್ರೊನೌನ್. ಸೊ ಪ್ರೊನೌನ್ಗಳನ್ನ ಯಾಕೆ ಯೂಸ್ ಮಾಡ್ತೀವಿ? ನಮಗೆ ಯಾವಾಗ ನೌನ್ಗಳ ನೆಸೆಸಿಟಿ ಇರಲ್ಲ ಅವಾಗ ಪ್ರೊನೌನ್ ಯೂಸ್ ಮಾಡ್ತೀವಿ. ಅಥವಾ ನೌನ್ ಏನು ಅಂತ ಗೊತ್ತೇ ಇರಲ್ಲ, ಹೆಸರು ಗೊತ್ತೇ ಇರಲ್ಲ, ಅವಾಗಲೂ ನಾವು ಪ್ರೊನೌನ್ ಯೂಸ್ ಮಾಡ್ತೀವಿ. ಇಲ್ಲಿ ನೋಡಿ, ಹೀ ಈಸ್ ವಾಚಿಂಗ್ ಯೂಟ್ಯೂಬ್. ಇದರಲ್ಲಿ ಹೀ ಅನ್ನೋದು ಪ್ರೊನೌನ್, ಸಬ್ಜೆಕ್ಟ್ ಜಾಗದಲ್ಲಿ ಬಂತಲ್ವಾ, ಯಾರು ಕೆಲಸ ಮಾಡ್ತಾ ಇದ್ದಾರೆ. ಐ ಆಮ್ ವಾಚಿಂಗ್ ಹಿಮ್, ಇಲ್ಲಿ ಐ ಅನ್ನೋದು ಕೂಡ ಪ್ರೊನೌನ್, ಹಿಮ್ ಅನ್ನೋದು ಪ್ರೊನೌನ್. ನೋಡಿ, ಹಿಮ್ ಅನ್ನೋದು ಆಬ್ಜೆಕ್ಟ್ ಜಾಗದಲ್ಲಿ ಬಂದಿದೆ, ಹಿಮ್ ಅನ್ನೋದು ಯಾವಾಗಲೂ ವರ್ಬ್ ಆದಮೇಲೆ ಇರಬೇಕು. ಐ ಆಮ್ ವಾಚಿಂಗ್ ಹೀ ಅಂತ ಹೇಳಕ್ಕೆ ಬರಲ್ಲ, ರೈಟ್? ಸೊ ಇಲ್ಲಿ ಹೀ, ಐ, ಹಿಮ್ ಇವು ಮೂರು ಪ್ರೊನೌನ್ಗಳು ಸಬ್ಜೆಕ್ಟ್ ಜಾಗದಲ್ಲಾದರೂ ಬರ್ಬೋದು, ಆಬ್ಜೆಕ್ಟ್ ಜಾಗದಲ್ಲಾದರೂ ಬರ್ಬೋದು. ಅಡ್ಜೆಕ್ಟಿವ್ ಯಾವಾಗಲೂ ಬಿ ಫಾರ್ಮ್ ಆದಮೇಲೆ ಬರುತ್ತೆ ಅಥವಾ ನೌನ್ಗಿಂತ ಮುಂಚೆನೇ ಬರುತ್ತೆ. ಬಿ ಫಾರ್ಮ್ ಅಂದ್ರೇನು? ಈಸ್, ಆಮ್, ಆರ್, ವಾಸ್, ವರ್, ವಿಲ್ ಬಿ ಅಂದ್ರೇನು? ಇರು ಅಂತ ಹೇಳೋವಂಥ ಪದ. ರಾಧಾ ಇಸ್ ಆನೆಸ್ಟ್, ಇಲ್ಲಿ ಆನೆಸ್ಟ್ ಅನ್ನೋದು ಅಡ್ಜೆಕ್ಟಿವ್. ರಾಧಾ ಹೇಗಿದ್ದಾಳೆ? ರಾಧಾ ಆನೆಸ್ಟ್ ಆಗಿದ್ದಾಳೆ. ಇಲ್ಲಿ ರಾಧಾನ ನಾವು ಡಿಸ್ಕ್ರೈಬ್ ಮಾಡೋದಕ್ಕೆ ಯೂಸ್ ಮಾಡ್ತಿದ್ದೀವಿ, ಆದ್ರಿಂದ ಈಸ್ ಯೂಸ್ ಮಾಡಿದ್ದೀವಿ. ಇಲ್ಲಿ ಈಸ್ ಬಿ ಫಾರ್ಮ್, ಇದು ಎಂಥ ವರ್ಬ್? ಲಿಂಕಿಂಗ್ ವರ್ಬ್ ಆಯಿತು, ಹೆಲ್ಪಿಂಗ್ ವರ್ಬ್ ಅಲ್ಲ. ಈಸ್ ಇಲ್ಲಿ ಲಿಂಕಿಂಗ್ ವರ್ಬ್, ಬಿ ಫಾರ್ಮ್ ಇದೆ ಅಲ್ವಾ, ಗೊತ್ತಲ್ವಾ? ಅದು ಇಲ್ಲಿ ಡಿಸ್ಕ್ರೈಬ್ ಕೂಡ ಮಾಡ್ತಾ ಇದೆ ರಾಧಾ ಎಂತಹ ವ್ಯಕ್ತಿ ಅಂತ, ರೈಟ್? ಸೊ ಎಲ್ಲಿ ಬಂತಿದ್ದು? ಆಫ್ಟರ್ ಬಿ ಬಂತು. ನೌನ್ಗಿಂತ ಮುಂಚೆನೂ ಕೂಡ ಬರಬಹುದು. ಎಲ್ಲಿ ನೋಡಿ, ಆನೆಸ್ಟ್ ಪೀಪಲ್ ಡು ನಾಟ್ ಲೈ. ಪೀಪಲ್ ಅನ್ನೋದು ನೌನ್. ಎಂಥ ಪೀಪಲ್? ಆನೆಸ್ಟ್ ಪೀಪಲ್, ಪ್ರಾಮಾಣಿಕವಾದ ಜನ, ಸುಳ್ಳು ಹೇಳಲ್ಲ. ಸೊ ನೋಡಿ, ಈ ಥರ ಯಾವುದೇ ಅಡ್ಜೆಕ್ಟಿವ್ ಆಗಲಿ ಬಿ ಆದಮೇಲಾದರೂ ಬರುತ್ತೆ ಅಥವಾ ನೌನ್ಗಿಂತ ಮುಂಚೆನೇ ಬರುತ್ತೆ. ಸೊ ನೌನ್ ಜೊತೆಗೆ ಸೇರಿಕೊಂಡಾಗ ಇದು ಕಂಪ್ಲೀಟಾಗಿ ನೌನ್ ಆಗುತ್ತೆ. ಆನೆಸ್ಟ್ ಪೀಪಲ್ ಅನ್ನೋದು ಈಗ ಒಂದು ನೌನ್. ವರ್ಬ್ ಎಲ್ಲಿ ಬರುತ್ತೆ? ಆಫ್ಟರ್ ಸಬ್ಜೆಕ್ಟ್. ಅಫ್ಕೋರ್ಸ್ ನಿಮ್ಗೆ ಗೊತ್ತೇ ಇದೆ, ಹಿ ಆಲ್ವೇಸ್ ವಾಚಸ್ ಯೂಟ್ಯೂಬ್. ಇಲ್ಲಿ ಇ ಎಸ್ ಯಾಕೆ ಸೇರಿಸಿದ್ದೀವಿ? ಯಾವುದಾದ್ರೂ ಒಂದು ಕೆಲಸ ಯಾವಾಗಲೂ ನಡೀತಾ ಇರುತ್ತೆ ಅಂದರೆ ಅದನ್ನು ನಾವು ಪ್ಲೂರಲ್ ಫಾರ್ಮಲ್ಲಿ ಹೇಳಬೇಕು. ಸೊ ವಾಚ್ ಅನ್ನೋ ವರ್ಬ್ಗೆ ಪ್ಲೂರಲ್ ಮಾಡಿದ್ದೀವಿ. ವರ್ಬ್ಗಳನ್ನೂ ಕೂಡ ಪ್ಲೂರಲ್ ಮಾಡ್ತೀವಿ ನಾವು, ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ನಿಮಗೆ. ಹಿ ವಾಚ್ಡ್ ಯೂಟ್ಯೂಬ್ ಫಾರ್ 2 hours. ಅವನು ಯೂಟ್ಯೂಬ್ನ 2 ಗಂಟೆ ನೋಡ್ದ. ಇಲ್ಲಿ ವಾಚ್ಡ್ ಆಯಿತು. ಸೊ ವರ್ಬ್ಗೆ ಪ್ರೆಸೆಂಟ್ ಫಾರ್ಮ್ ಇರುತ್ತೆ, ಪಾಸ್ಟ್ ಫಾರ್ಮ್ ಇರುತ್ತೆ, ಅವನ್ನೆಲ್ಲ ನಾನು ಮುಂದೆ ಎಕ್ಸ್ಪ್ಲೈನ್ ಮಾಡ್ತೀನಿ ಸಪ್ರೇಟ್ ಕ್ಲಾಸ್ನಲ್ಲಿ. ಸೊ ವರ್ಬ್ ಎಲ್ಲಿ ಬರ್ತಿದೆ ನೋಡಿ? ಸಬ್ಜೆಕ್ಟ್ ಆದಮೇಲೆ ಬರ್ತಾ ಇದೆ. ಆಲ್ವೇಸ್ ಅನ್ನೋದು ಅಡ್ವರ್ಬ್ ಏನಾದರೂ ಇದ್ದರೆ ಅದಾದಮೇಲೆ ಬರುತ್ತೆ. ಅಡ್ವರ್ಬ್ ಎಲ್ಲಿ ಬರುತ್ತೆ? ಆಫ್ಟರ್ ಅಥವಾ ಬಿಫೋರ್ ವರ್ಬ್ನ ಮುಂಚೆನಾದರೂ ಬರ್ಬೋದು, ಆಮೇಲಾದರೂ ಬರ್ಬೋದು. ಬಿಫೋರ್ ಅಡ್ಜೆಕ್ಟಿವ್ ಜೊತೆ ಬಂದರೆ ಅದ್ರ ಹಿಂದೆನೇ ಇರುತ್ತೆ, ಅಥವಾ ಎಟ್ ದ ಎಂಡ್. ನೋಡಿ ಇಲ್ಲಿ ಎಕ್ಸಾಂಪಲ್ಸ್. ಹೀ ಸ್ಪೀಕಿಂಗ್ ಸ್ಲೋಲಿ. ಸೊ ಸ್ಲೋಲಿ ಅನ್ನೋದು ಇಲ್ಲಿ ಅಡ್ವರ್ಬ್. ಸೊ ಅದು ಕೆಲಸ ಏನು? ಮ್ಯಾನರ್ ಹೇಳ್ತಾ ಇದೆ, ಅವನು ಹೇಗೆ ಮಾತಾಡ್ತಿದ್ದಾನೆ ಅನ್ನೋದನ್ನು ಹೇಳ್ತಾ ಇದೆ, ಆದ್ದರಿಂದ ಇದು ಆಫ್ಟರ್ ವರ್ಬ್ ಬಂತು. ಇದನ್ನು ನೀವು ಈ ರೀತಿಯೂ ಹೇಳ್ಬೋದು, ಹೀ ಈಸ್ ಸ್ಲೋಲಿ ಸ್ಪೀಕಿಂಗ್. ಎರಡಕ್ಕೂ ಏನು ಮತ್ತೆ ಡಿಫರೆನ್ಸ್? ಮುಂದೆ ಅಡ್ವರ್ಬ್ನ ಸ್ಪೆಷಲ್ ಕ್ಲಾಸ್ನಲ್ಲಿ ಹೇಳ್ಕೊಡ್ತೀನಿ. ಹೀ ಈಸ್ ಅ ವೆರಿ ಸ್ಲೋ ಸ್ಪೀಕರ್. ಇಲ್ಲಿ ವೆರಿ ಅನ್ನೋದು ಅಡ್ವರ್ಬ್, ಯಾವುದ್ರ ಹಿಂದೆ ಬರ್ತಿದೆ? ಅಡ್ಜೆಕ್ಟಿವ್ ಹಿಂದೆ ಬರ್ತಿದೆ. ಸ್ಲೋ ಅನ್ನೋದು ಅಡ್ಜೆಕ್ಟಿವ್. ಸೊ ಅಡ್ಜೆಕ್ಟಿವ್ನ ಇಲ್ಲಿ ಮಾಡಿಫೈ ಮಾಡ್ತಿದೆ, ಸ್ಲೋಲಿ ವರ್ಬ್ನ ಮಾಡಿಫೈ ಮಾಡ್ತಿದೆ. ಹೀ ಈಸ್ ಗೋಯಿಂಗ್ ಟು ಸ್ಪೀಕ್ ನೌ. ಸೊ ನೌ ಅನ್ನೋದು ಕೂಡ ಅಡ್ವರ್ಬ್, ಟೈಮ್ ಹೇಳ್ತಿದೆ, ಆದ್ದರಿಂದ ಅದು ಎಂಡಲ್ಲಿ ಬಂತು. ಜಸ್ಟ್ ನಿಮಗೆ ಓವರ್ವ್ಯೂ ಕೊಡ್ತಾ ಇದ್ದೀನಿ, ಈ ಪದಗಳನ್ನ ಎಲ್ಲಿ ನೀವು ಪೊಸಿಷನ್ ಮಾಡಬೇಕು ಅಂತ. ಈಗ ನೋಡಿ, ಹೇಗೆ ಗುರುತಿಸ್ಬೇಕು ನಾ ಹೇಳ್ತೀನಿ. ಸ್ಲೋಲಿ ವರ್ಬ್ನ ಮಾಡಿಫೈ ಮಾಡ್ತಿದೆ. ಹಿ ಈಸ್ ಗೋಯಿಂಗ್ ಟು ಸ್ಪೀಕ್ ನೌ. ಓಕೆ, ಸ್ಕ್ರೀನ್ ಶಾಟ್. ತೆಗೊಂಡ್ರಾ? ಎಸ್ ಮ್ಯಾಮ್, ತಗೊಂಡ್ವಿ ಮ್ಯಾಮ್. Yes, ma'am. ನೌ ಅನ್ನೋದು ಕೂಡ ಅಡ್ವರ್ಬ್, ಟೈಮ್ ಹೇಳ್ತಿದೆ, ಆದ್ರಿಂದ ಅದು ಎಂಡಲ್ಲಿ ಬಂತು. ಜಸ್ಟ್ ನಿಮಗೆ ಓವರ್ವ್ಯೂ ಕೊಡ್ತಾ ಇದ್ದೀನಿ, ಈ ಪದಗಳನ್ನ ಎಲ್ಲಿ ನೀವು ಪೊಸಿಷನ್ ಮಾಡಬೇಕು ಅಂತ. ಈಗ ನೋಡಿ, ಹೇಗೆ ಗುರುತಿಸ್ಬೇಕು ನಾ ಹೇಳ್ತೀನಿ. ಹ್ಯಾಪಿ ಅನ್ನೋದು ಅಡ್ಜೆಕ್ಟಿವ್, ಗೊತ್ತಿದೆ ಅಲ್ವಾ? ಸೊ ಹ್ಯಾಪಿ ಅನ್ನೋದು ಅಡ್ಜೆಕ್ಟಿವ್ ಅಂತ ಗೊತ್ತಾಯಿತು. ಎಲ್ಲಿ ಪೊಸಿಷನ್ ಮಾಡಬೇಕು ಗೊತ್ತಾಯ್ತಲ್ವಾ? ಆಫ್ಟರ್ ಬಿ ಫಾರ್ಮ್ ಅಥವಾ ನೌನ್ನ ಹಿಂದೆ. ಹ್ಯಾಪಿನೆಸ್ ಅನ್ನೋದು ನೌನ್. ನೋಡಿ, ಒಂದು ವರ್ಡ್ಗೆ ಡಿಫ್ರೆಂಟ್ ಫಾರ್ಮ್ಸ್ ಇರುತ್ತೆ. ಹ್ಯಾಪಿನೆಸ್ ಅಂದರೆ ನೌನ್, ಹ್ಯಾಪಿ ಅಂದರೆ ಅಡ್ಜೆಕ್ಟಿವ್. ಸಂತೋಷವಾಗಿರೋದಕ್ಕೆ ಒಂದು ಹೆಸರಿದೆ, ಅದನ್ನೇ ನಾವು ಹ್ಯಾಪಿನೆಸ್ ಅಂತೀವಿ. ಹ್ಯಾಪಿಲಿ ಅಂದರೆ ಅಡ್ವರ್ಬ್. ತುಂಬ ಅಡ್ವರ್ಬ್ಗಳು ಎಲ್ವೈಯಿಂದ ಎಂಡ್ ಆಗಿರುತ್ತೆ, ಅಂದರೆ ಆ ರೀತಿ ಕೆಲಸ ನಡೆಯುತ್ತೆ ಅಂತ. ಸೊ ಈ ಮೂರಿಂದನೂ ಒಂದೊಂದು ಸೆಂಟೆನ್ಸ್ ಮಾಡೋಣ, ಅವಾಗ ನಿಮಗೆ ಗೊತ್ತಾಗುತ್ತೆ.
using a word in different forms. You can't buy happiness. ಹ್ಯಾಪಿನೆಸ್ ಅನ್ನೋದು ನೌನ್ ಅಲ್ವಾ, ಆಬ್ಜೆಕ್ಟ್ ಜಾಗದಲ್ಲಿ ಬರ್ತಾ ಇದೆ. ಸೊ ಒಂದು ವರ್ಡ್ ನೌನ್ ಅಂತ ನಿಮಗೆ ಗೊತ್ತಾದರೆ ಅದನ್ನು ನೀವು ಎಲ್ಲಿ ಹಾಕಬೇಕು ಅನ್ನೋದು ಗೊತ್ತಾಗುತ್ತೆ. ಆದ್ದರಿಂದ ವರ್ಡ್ನ ಐಡೆಂಟಿಫೈ ಮಾಡೋದು ತುಂಬ ಇಂಪಾರ್ಟೆಂಟ್. ಹ್ಯಾಪಿನೆಸ್ ಬ್ರಿಂಗ್ಸ್ ಮೀ ಪೀಸ್ ನೋಡಿ, ಈಗ ಅದು ಸಬ್ಜೆಕ್ಟ್ ಜಾಗದಲ್ಲಿ ಬರ್ತಾ ಇದೆ. ಸೊ ಇಲ್ಲಿ ಹ್ಯಾಪಿನೆಸ್ ಅನ್ನೋದು ನೌನ್ ಆಗಿ ಯೂಸ್ ಆಯಿತು. ಐ ಆಮ್ ಹ್ಯಾಪಿ ಟು ಮೇಕ್ ದೀಸ್ ವಿಡಿಯೋಸ್. ಇದರ್ಥ ಏನು, ಈ ವಿಡಿಯೋಗಳನ್ನ ಮಾಡೋದಕ್ಕೆ ನಾನು ತುಂಬ ಹ್ಯಾಪಿಯಾಗಿದ್ದೀನಿ. ಹ್ಯಾಪಿ ಅನ್ನೋದು ಎಲ್ಲಿ ಬಂತು, ಆ್ಯಮ್ ಆದಮೇಲೆ ಬಂತು. ಅಂದರೆ ಆ್ಯಮ್ ಅನ್ನೋದು ಒಂದು ಬಿ ಫಾರ್ಮ್, ಬಿ ಆದಮೇಲೆ ಬರ್ತಾ ಇದೆ ಅಂದರೆ ಸಬ್ಜೆಕ್ಟ್ನ ಡಿಸ್ಕ್ರೈಬ್ ಮಾಡುತ್ತೆ. ಇಲ್ಲಿ ಹ್ಯಾಪಿ ಅನ್ನೋದು ಅಡ್ಜೆಕ್ಟಿವ್ ಆಯಿತು. ಐ ಆಮ್ ಹ್ಯಾಪಿಲಿ ಮೇಕಿಂಗ್ ದೀಸ್ ವಿಡಿಯೋಸ್, ಇಲ್ಲಿ ಇದು ಅಡ್ವರ್ಬ್ ಆಯಿತು. ಸೊ ಇಲ್ಲಿ ವರ್ಬ್ನ ಮಾಡಿಫೈ ಮಾಡ್ತಿದ್ದಲ್ವಾ, ಐ ಆಮ್ ಹ್ಯಾಪಿಲಿ ಮೇಕಿಂಗ್, ನಾನು ತುಂಬ ಸಂತೋಷದಿಂದ ಈ ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ. Screenshot, please. Yes, ma'am. Yes, ma'am. Okay. ನೋಡಿ, ಈ ರೀತಿಯಾಗಿ ಯೂಸ್ ಮಾಡಬೇಕು. ಆದ್ದರಿಂದ ಒಂದು ವರ್ಡ್ ನೌನ್ ಆಗಿದೆಯಾ, ಅಡ್ಜೆಕ್ಟಿವ್ ಆಗಿದೆಯಾ, ಅಡ್ವರ್ಬ್ ಆಗಿದೆಯಾ ಅನ್ನೋದನ್ನು ನೀವು ಗುರುತಿಸೋದಕ್ಕೆ ಕಲಿಬೇಕು. ನಾನು ಹೇಗೆ ಗುರುತಿಸ್ಲಿ? ಒಂದು ಒಳ್ಳೆ ಡಿಕ್ಷನರಿ ತಗೊಳ್ಳಿ, ಆ ಡಿಕ್ಷನರಿನಲ್ಲಿ ನೋಡಿ, ಪ್ರತಿಯೊಂದು ಡಿಕ್ಷನರಿನಲ್ಲಿ ವರ್ಡ್ ಮುಂದೆ ಕೊಟ್ಟಿರ್ತಾರೆ. ನೌನ್ ಆಗಿದ್ರೆ ಎನ್ ಅಂತ, ಅಡ್ಜೆಕ್ಟಿವ್ ಆಗಿದ್ರೆ ADJ ಅಂತ, ಅಡ್ವರ್ಬ್ ಆಗಿದ್ರೆ ADV ಅಂತ ಶಾರ್ಟ್ ಆಗಿ ಮೆನ್ಷನ್ ಮಾಡಿರ್ತಾರೆ. ಅದನ್ನು ನೀವು ನೋಡಬೇಕು. ನೋಡಿದರೆ ಮಾತ್ರ ನಿಮಗೆ ಗೊತ್ತಾಗುತ್ತೆ ಒಂದು ಸೆಂಟೆನ್ಸ್ನಲ್ಲಿ ಅದನ್ನು ಎಲ್ಲಿ ಪೊಸಿಷನ್ ಮಾಡಬೇಕು ಅಂತ. ಇದನ್ನು ಗುರುತಿಸೋಕೆ ಇನ್ನೊಂದು ಈಸಿ ಮೆಥಡ್ ಹೇಳ್ಕೊಡ್ತೀನಿ ಎಂಡಲ್ಲಿ. ಸೊ ಗೊತ್ತಾಯ್ತಲ್ವಾ? ಅದೇ ರೀತಿ ಹೆಲ್ತ್ ಅನ್ನೋದು ಒಂದು ನೌನ್, ಹೆಲ್ತಿ ಅನ್ನೋದು ಅಡ್ಜೆಕ್ಟಿವ್, ಹೆಲ್ತಿಲಿ ಅಡ್ವರ್ಬ್. ಅದೇ ರೀತಿ ಇವುಗಳನ್ನ ಯೂಸ್ ಮಾಡಿ. ಬೋರ್ಡ್ ಅನ್ನೋದು ಅಡ್ಜೆಕ್ಟಿವ್, ಸ್ಥಿತಿ ಹೇಳ್ತಿದೆ. ಬೋರಿಂಗ್ ಅನ್ನೋದು ಕೂಡ ಅಡ್ಜೆಕ್ಟಿವ್, ಯಾರು ಉಂಟು ಮಾಡ್ತಿದ್ದಾರೆ ಅದಕ್ಕೆ ಯೂಸ್ ಮಾಡಬೇಕು. ಐ ಆಮ್ ಬೋರ್ಡ್ ಬಿಕಾಸ್ ದ ಮೂವಿ ಈಸ್ ಬೋರಿಂಗ್. ಬೋರ್ಡಮ್ ಅಂದರೆ ನೌನ್. ಬೋರ್ನೆಸ್ ಅಂತಾರೆ ತುಂಬ ಜನ, ತಪ್ಪು. ಬೋರ್ನೆಸ್ ಅನ್ನೋ ವರ್ಡ್ ಇಲ್ಲ ಭೂಮಿ ಮೇಲೆ. ಬೋರ್ಡಮ್ ಅನ್ಬೇಕು. ಅಂದರೆ ಬೋರ್ಡ್ನ ನೌನ್ ಫಾರ್ಮ್. ಸೊ ಬೋರ್ಡ್ ಅನ್ನೋದು ವರ್ಬ್ ಕೂಡ, ಬೋರಿಂಗ್ ಅನ್ನೋದು ವರ್ಬ್ ಕೂಡ. ಇದನ್ನ Screenshot. Yes, ma'am. ನಾವು ಟೆನ್ಸ್ನಲ್ಲಿ ಯೂಸ್ ಮಾಡಿದ್ರೆ ಅದು ಆ್ಯಕ್ಷನ್ನ ತೋರಿಸುತ್ತೆ. ವಿ ಫಾರ್ಮ್ಸ್ನ ಜೊತೆ ಯೂಸ್ ಮಾಡಿದ್ರೆ ಅಡ್ಜೆಕ್ಟಿವ್ ರೂಪದಲ್ಲಿ ಅರ್ಥ ಕೊಡುತ್ತೆ. ಈಗ ನೋಡಿ, ನಾನು ಸೆಂಟೆನ್ಸ್ನಲ್ಲಿ ತೋರಿಸ್ತೀನಿ. ಐ ಹೇಟ್ ಬೋರ್ಡಮ್. ಸೊ ಬೋರ್ಡಮ್ ಅಂದ್ರೇನು? ನೌನ್. ವರ್ಬ್ ಆದ್ಮೇಲೆ ಬರ್ತಾ ಇದೆಯಾ? ಸೊ ಆಬ್ಜೆಕ್ಟ್ ಪ್ಲೇಸ್ನಲ್ಲಿ ಬರ್ತಿದೆಯಾ? ನಾನು ಬೋರ್ಡಮ್ನ ದ್ವೇಷಿಸ್ತೀನಿ. ರೈಟ್. ಐ ಹೇಟ್ ಬೋರ್ನೆಸ್ ಅಲ್ಲ, ಐ ಹೇಟ್ ಬೋರ್ ಅಲ್ಲ, ಐ ಹೇಟ್ ಬೋರಿಂಗ್ ಅಲ್ಲ, ಐ ಹೇಟ್ ಬೋರ್ಡ್ ಅಲ್ಲ. ಕರೆಕ್ಟಾದ ವರ್ಡ್ ಯೂಸ್ ಮಾಡಬೇಕು. ನೌನ್ನ ಮಾತ್ರನೇ ಇಲ್ಲಿ ಯೂಸ್ ಮಾಡಬೇಕು. ಐ ಹೇಟ್ ಬೋರ್ಡಮ್. ಐ ಲವ್ ಹ್ಯಾಪಿನೆಸ್ ಅಂದ ಹಾಗೆ ಇದು. ಸೊ ಇಲ್ಲಿ ಬೋರ್ಡಮ್ ಅನ್ನೋದು ನೌನ್ ರೀತಿ ಯೂಸ್ ಆಗ್ತಿದೆ. ಎಲ್ಲಿ ಬರ್ತಿದೆ? ಆಫ್ಟರ್ ವರ್ಬ್, ಅಂದರೆ ಆಬ್ಜೆಕ್ಟ್ ಜಾಗದಲ್ಲಿ ಬರ್ತಾ ಇದೆ. ಐ ಆಮ್ ಬೋರ್ಡ್ ಟುಡೇ. ಸೊ ಬಿ ಫಾರ್ಮ್ ಆದಮೇಲೆ ಬರ್ತಿದೆ ಅಂದರೆ ಅರ್ಥ ಏನಿದು? ED ಅಡ್ಜೆಕ್ಟಿವ್. ಬಟ್ ಇಲ್ಲಿ ನೋಡಿ, ಹಿ ಬೋರ್ಡ್ ಮೀ ವಿತ್ ಹಿಸ್ ಸ್ಟೋರೀಸ್. ಇಲ್ಲೇನಾಗಿದೆ? ವರ್ಬ್ ಆಗಿದೆ. ಬೋರ್ನ ಪಾಸ್ಟ್ ಫಾರ್ಮ್ ಬೋರ್ಡ್. BORE ಅನ್ನೋದು ಪ್ರೆಸೆಂಟ್ ವರ್ಬ್, BORED ಅನ್ನೋದು ಪಾಸ್ಟ್ ವರ್ಬ್. ಇದರ ಅರ್ಥ ಅವನು ನನ್ನನ್ನು ಬೋರ್ ಮಾಡ್ದ, ಅವನ ಸ್ಟೋರಿಗಳನ್ನ ಹೇಳಿ. ಸೊ ಗುರ್ತಿಸೋದು ಹೇಗೆ? ಹೀ ಬೋರ್ಡ್ ಅಂದರೆ ಅರ್ಥ ವರ್ಬ್ ಅಂತಾನೆ, ಯಾಕೆಂದರೆ ಹಿಂದೆ ಬಿ ಫಾರ್ಮ್ ಬಂದಿಲ್ಲ. ಐ ಆಮ್ ಬೋರ್ಡ್ ಅಂದರೆ ಅರ್ಥ ಅಡ್ಜೆಕ್ಟಿವ್ ಅಂತ, ಯಾಕೆಂದರೆ ಬಿ ಫಾರ್ಮ್ ಬಂದಿದೆ. ಈ ಥರ ಗುರ್ತಿಸ್ಬೇಕು. ನನ್ನ ಕ್ಲಾಸ್ಗಳನ್ನ ಕಂಟಿನ್ಯೂ ಆಗಿ ನೀವು ನೋಡ್ತಾ ಇದ್ದರೆ ಇದ್ರ ಮೇಲೆ ನಾನು ಡೀಟೇಲಾಗಿ ವೀಡಿಯೋಸ್ ಮಾಡ್ತಾ ಇರ್ತೀನಿ. ನೀವು ಜಸ್ಟ್ ನನ್ನ ಕ್ಲಾಸ್ನ ಕಂಟಿನ್ಯೂಸ್ ಆಗಿ ನೋಡ್ತಿರ್ಬೇಕು. ದಿಸ್ ಮೂವಿ ಈಸ್ ಬೋರಿಂಗ್. ING ಅಡ್ಜೆಕ್ಟಿವ್. ಬೋರ್ಡಮ್ನ ಕಾಸ್ ಮಾಡ್ತಾ ಇರೋದು ಯಾವುದು? ಉಂಟು ಮಾಡ್ತಾ ಇರೋದು ಯಾವುದು? ಈ ಮೂವಿ ಅಲ್ವಾ? ಆದ್ದರಿಂದ ನಾನು ಹೇಳಬೇಕು ದಿಸ್ ಮೂವಿ ಈಸ್ ಬೋರಿಂಗ್. ಸೊ ನೋಡಿ, ಇದು ಕೂಡ ಅಡ್ಜೆಕ್ಟಿವ್ ಆಗಿರೋದ್ರಿಂದ ಇದು ಕೂಡ ಬಿ ಮುಂದೆನೇ ಬಂದಿದೆ. ಅಡ್ಜೆಕ್ಟಿವ್ಸ್ ಯಾವಾಗಲೂ ಯಾವುದೇ ಆಗಿರಲಿ, ಅದು ED ಆಗಿರಲಿ, ING ಆಗಿರಲಿ, ಬಿ ಫಾರ್ಮ್ ಮುಂದೆನೇ ಬರುತ್ತೆ. ದಿಸ್ ಮೂವಿ ಈಸ್ ಬೋರಿಂಗ್ ಅಂದರೆ ಅರ್ಥ ಈ ಮೂವಿ ಬೋರಿಂಗ್ ಮಾಡ್ತಾ ಇದೆ ನಮ್ಮನ್ನು, ಅಥವಾ ಈ ಮೂವಿ ಬೋರಿಂಗ್ ಆಗಿದೆ. ಸೊ ಬೋರಿಂಗ್ನ ವರ್ಬ್ ಆಗಿ ಕೂಡ ಯೂಸ್ ಮಾಡ್ಬೋದಲ್ವಾ? ಹಿ ಈಸ್ ಬೋರಿಂಗ್ ಅಸ್ ವಿತ್ ಹಿಸ್ ಸ್ಟೋರೀಸ್. ಇಲ್ಲಿ ವರ್ಬ್ ಆಗಿದೆ, ಅಂದರೆ ಅವ್ರು ನಮ್ಮನ್ನು ಬೋರ್ ಮಾಡ್ತಾ ಇದ್ದಾನೆ. ಮತ್ತು ಇಲ್ಲೂ ಕೂಡ ಇಸ್ ಮುಂದೆ ಬಂತು. ಇಲ್ಲಿ ಇಸ್ ಅನ್ನೋದು ಹೆಲ್ಪಿಂಗ್ ವರ್ಬ್. ಬೋರಿಂಗ್ ಮುಂದೆ ಏನು ಬಂದಿದೆ ನೋಡಿ? ಅಸ್ ಬಂದಿದೆ. ಆಬ್ಜೆಕ್ಟ್ ಕೂಡ ಬಂದಿದೆ. ಸೊ ಒಂದು ವರ್ಡ್ ಆದಮೇಲೆ ಆಬ್ಜೆಕ್ಟ್ ಬಂತು ಅಂದರೆ ಆ ವರ್ಡ್ ಏನು? ವರ್ಬ್. ಆಬ್ಜೆಕ್ಟ್ ಯಾವುದ್ರ ಮುಂದೆ ಬರುತ್ತೆ? ವರ್ಬ್ನ ಮುಂದೆ ಬರುತ್ತೆ. ಸೊ ಅಸ್ ಹಿಂದೆ ಇರೋದು ಏನಾಯ್ತಾಗ? ವರ್ಬ್ ಆಯಿತು. ಇಲ್ಲಿ ಬೋರಿಂಗ್ ಅನ್ನೋದು ವರ್ಬ್, ಮೇಲ್ಗಡೆ ಬೋರಿಂಗ್ ಅನ್ನೋದು ಅಡ್ಜೆಕ್ಟಿವ್.
ಸೊ ಆದ್ರಿಂದನೇ ಅವುಗಳು ಹಾಕೋ ಜಾಗ ನೀವು ನೆನ್ಪಿಟ್ಕೊಂಡಿರ್ಬೇಕು. ಗೊತ್ತಾಗ್ತಿದೆ ಅಲ್ವಾ? Screenshot. Yes, ma'am. Yes, ma'am. ಗುರ್ತಿಸೋದಕ್ಕೆ ಈಸಿ ಆಗುತ್ತೆ. ಗುರ್ತಿಸೋದಕ್ಕೆ ಈಸಿ ಆದರೆ ಮಾತ್ರ ಅವುಗಳನ್ನ ನೀವು ಎಲ್ಲಿ ಹಾಕಬೇಕು ಅನ್ನೋದು ಗೊತ್ತಾಗುತ್ತೆ. ಅದೇ ಥರ ಸ್ಯಾಡ್. ಸ್ಯಾಡ್ ಅಂದರೆ ಅಡ್ಜೆಕ್ಟಿವ್. ಸ್ಯಾಡ್ನೆಸ್ ಅಂದರೆ ನೌನ್. ಸೊ ಗೊತ್ತಾಗೋಗಿದೆ ಈಗ ನಿಮಗೆ. ನನಗೆ ಅದು ಸ್ಯಾಡ್ ಮಾಡ್ತು, ನನಗದು ದುಃಖ ತಂದಿತು ಅಂತ ಹೇಳಬೇಕು. ಹೀ ಸ್ಯಾಡ್ ಮೀ, ಹೀ ಸ್ಯಾಡೆಡ್ ಮೀ ಅಂತ ಹೇಳಕ್ಕೆ ಬರುತ್ತಾ? ಇಲ್ಲ. ಮತ್ತೇನು ಹೇಳಬೇಕು? ಸ್ಯಾಡನ್. ಸ್ಯಾಡನ್ ಅನ್ನೋದು ವರ್ಬ್. ಇಟ್ ಸ್ಯಾಡನ್ಡ್ ಮೀ. ನೋಡಿ, ಸ್ಯಾಡನ್ನ ಪಾಸ್ಟ್ ಫಾರ್ಮ್ಗೆ ಕಳಿಸ್ಬೋದು, ಯಾಕೆಂದರೆ ವರ್ಬ್ಗಳಿಗೆ ಪಾಸ್ಟ್ ಫಾರ್ಮ್ ಇರುತ್ತೆ. ಬೋರ್ಡ್ ಅಂತ ಇದೆ ನೋಡಿ, ಮೇಲ್ಗಡೆ ಇರೋದು ಬೋರ್ಡ್ ಪಾಸ್ಟ್ ಫಾರ್ಮ್. ಬೋರ್ನ ಪಾಸ್ಟ್ ಫಾರ್ಮ್ ಬೋರ್ಡ್. ಅಗೈನ್ ಬೋರ್ಡ್ ಅನ್ನೋದೇ ಒಂದು ಅಡ್ಜೆಕ್ಟಿವ್. ಅದೇ ಥರ ಸ್ಯಾಡನ್ ಅನ್ನೋದು ಪ್ರೆಸೆಂಟ್ ಫಾರ್ಮ್. ಸ್ಯಾಡನ್ಡ್ ಅಂದರೆ ಪಾಸ್ಟ್ ಫಾರ್ಮ್. ಇಟ್ ಸ್ಯಾಡನ್ಡ್ ಮೀ, ಹಿಸ್ ಸ್ಟೋರಿ ಸ್ಯಾಡನ್ಡ್ ಮೀ. ಗೊತ್ತಾಯ್ತಲ್ವ? ಈಗ ಈ ಥರ ನೀವು ಐಡೆಂಟಿಫೈ ಮಾಡಬೇಕು ಪದಗಳನ್ನ. ಡಿಕ್ಷನರಿ ನೋಡೋದು ತುಂಬ ಒಳ್ಳೆ ಕೆಲಸ. ನೀವು ಜಸ್ಟ್ ನನ್ನ ಕ್ಲಾಸ್ನ ಫಾಲೋ ಮಾಡ್ತಾ ಇದ್ದರೆ, ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡ್ತಾ ಇದ್ದರೆ, ನಾನು ತುಂಬ ಎಕ್ಸಾಂಪಲ್ಸ್ನ ಕೊಡ್ತಾ ಇರ್ತೀನಿ. ಕೊಟ್ಟಾಗ ನೀವು ಐಡೆಂಟಿಫೈ ಕೂಡ ಮಾಡ್ತಾ ಇರಬೇಕು. ಇನ್ನಷ್ಟು ಎಕ್ಸಾಂಪಲ್ ನೋಡಿ. ಕನ್ಫ್ಯೂಷನ್ ಅನ್ನೋದು ನೌನ್. ಕನ್ಫ್ಯೂಸ್ಡ್ ಅಡ್ಜೆಕ್ಟಿವ್. ಕನ್ಫ್ಯೂಸಿಂಗ್ ಅಂದರೂ ಅಡ್ಜೆಕ್ಟಿವ್. ಐ ಆಮ್ ಕನ್ಫ್ಯೂಸ್ಡ್ ಬಿಕಾಸ್ ದೀಸ್ ಕ್ವಶನ್ಸ್ ಆರ್ ಕನ್ಫ್ಯೂಸಿಂಗ್. ಕನ್ಫ್ಯೂಸ್ ಅನ್ನೋದು ಪ್ರೆಸೆಂಟ್ ವರ್ಬ್. ಓಕೆ, ಡೋಂಟ್ ಕನ್ಫ್ಯೂಸ್ ಮೀ ಅಂತೀವಲ್ವಾ? ಇದಕ್ಕೆ ಪಾಸ್ಟ್ ಟೆನ್ಸ್ ಇದ್ರೆ ಕನ್ಫ್ಯೂಸ್ಡ್. ಕಾಂಪಿಟಿಷನ್ ಅಂದರೆ ನೌನ್. ಕಾಂಪಿಟೇಷನ್ ಅನ್ಬಾರ್ದು, ಕಾಂಪಿಟಿಷನ್ ಅನ್ಬೇಕು. ಸ್ಪೆಲ್ಲಿಂಗ್ ಕೂಡ ನೋಡ್ಕೊಳ್ಳಿ. ಕಾಂಪಿಟಿಟಿವ್ ಅಂದರೆ ಅಡ್ಜೆಕ್ಟಿವ್. ಓಕೆ, ಕ್ವಿಜ್ ಕಾಂಪಿಟಿಷನ್ ಅನ್ನಲ್ವಾ? ನೌನ್. ಕಾಂಪಿಟಿಟಿವ್ ಬುಕ್, ಕಾಂಪಿಟಿಟಿವ್ ಎಕ್ಸಾಮ್ ಅಂತೀವಲ್ವಾ? ಅಡ್ಜೆಕ್ಟಿವ್. ಕಾಂಪೀಟ್ ಮಾಡೋದು ಅಂದರೆ ವರ್ಬ್. ಓಕೆ, ಟುಮಾರೋ ಐ ಆಮ್ ಗೋಯಿಂಗ್ ಟು ಕಾಂಪೀಟ್ ಇನ್ ಅ ಕ್ವಿಜ್ ಕಾಂಪಿಟಿಷನ್. ಬಿಲೀಫ್ ಅಂದರೆ ನೌನ್. ಬಿಲೀವ್ ಅಂದರೆ ವರ್ಬ್. ಆಗಲೇ ನಿಮ್ಗೆ ಎಕ್ಸಾಂಪಲ್ ಕೊಟ್ಟಿದೆ. ಕಾನ್ಫಿಡೆನ್ಸ್ ಅಂದರೆ ನೌನ್. ಕಾನ್ಫಿಡೆಂಟ್ ಅಂದರೆ ಅಡ್ಜೆಕ್ಟಿವ್. ಐ ಆಮ್ ಕಾನ್ಫಿಡೆಂಟ್, he is confident because I have confidence, he has confidence. ಆನ್ಸರ್ ಅಂದರೆ ನೌನ್. ಆನ್ಸರ್ ಅಂದರೂ ವರ್ಬ್. ಇಲ್ಲೇನು ಸ್ಪೆಲ್ಲಿಂಗೇ ಚೇಂಜ್ ಇಲ್ಲ. ಆಮೇಲೆ ನಿಮ್ಗೆ ಎಕ್ಸಾಂಪಲ್ ಕೊಡ್ತೀನಿ ಇದಕ್ಕೆ. ಆ್ಯಡ್ ಅಂದರೆ ವರ್ಬ್. ಓಕೆ ಅಂತೀವಲ್ವಾ? ಆ್ಯಡ್ ಟು ನಂಬರ್ಸ್. ಅಡಿಷನ್ ಅಂದರೆ ನೌನ್. ಅಡಿಷನಲ್ ಅಂದರೆ ಅಡ್ಜೆಕ್ಟಿವ್. ಓಕೆ, ಕೇಳಿದ್ರಲ್ವಾ? ಅಡಿಷನಲ್ ಪೇಪರ್ ಅಂತೀವಿ. ಎಂಥ ಪೇಪರ್? ಅಡಿಷನಲ್ ಪೇಪರ್. ಕಂಟಿನ್ಯೂ, ಎಸ್ ಗೊತ್ತಿದೆ, ಕಂಟಿನ್ಯೂ ಮಾಡು ಅಂತೀವಿ, ವರ್ಬ್. ಕಂಟಿನ್ಯೂಯಸ್ ಅಂದರೆ ಅಡ್ಜೆಕ್ಟಿವ್. ಕಂಟಿನ್ಯೂಯಸ್ ಕ್ಲಾಸಸ್ ಅಂತೀವಲ್ವಾ? ಅಡ್ಜೆಕ್ಟಿವ್, ನೌನ್ ಹಿಂದೆ ಬರ್ತಿದೆ. ಕ್ಲಾಸಸ್ ಅನ್ನೋದು ನೌನ್. ಕಂಟಿನ್ಯೂಯೇಷನ್ ಅಂದರೆ ನೌನ್. ಕಂಟಿನ್ಯೂಯಸ್ಲಿ ಅಂದರೆ ಅಡ್ವರ್ಬ್. ಗೊತ್ತಾಗ್ತಿದೆ ಅಲ್ವಾ? ನೋಡಿ, ಹಿ ಕಂಟಿನ್ಯೂಡ್ ದ ಕ್ಲಾಸ್. ಹಿ ಈಸ್ ಟೇಕಿಂಗ್ continuous classes. Continuation of the class. He is taking the class continuously. ಈ ಥರ. ಅಡ್ವರ್ಟೈಸ್ಮೆಂಟ್ ಅಂದರೆ ನೌನ್, ಅಥವಾ ಆ್ಯಡ್ ಅಂತ ಶಾರ್ಟ್ ಆಗಿ ಹೇಳ್ತಾರೆ. ಆ್ಯಡ್ ಅಂದರೂ ನೌನೇ. ಅಡ್ವರ್ಟೈಸ್ ಅಂದರೆ ವರ್ಬ್. ಅಗ್ರಿಮೆಂಟ್ ಅಂದರೆ ನೌನ್. ಅಗ್ರಿ ಅಂದರೆ ವರ್ಬ್. ಅರೇಂಜ್ಮೆಂಟ್ ನೌನ್. ಅರೇಂಜ್ ವರ್ಬ್. ಅಸಿಸ್ಟೆನ್ಸ್ ಅಂದರೆ ನೌನ್. ಅಂದ್ರೇನು? ಸಹಾಯ. ಅಸಿಸ್ಟೆಂಟ್ ಅಂದರೆ ಕೂಡ ನೌನ್, ಅಂದರೆ ಸಹಾಯ ಮಾಡೋನು. ಅಸಿಸ್ಟ್ ಅಂದರೆ ವರ್ಬ್. ಕಾನ್ವರ್ಸೇಷನ್ ನೌನ್. ಕಾನ್ವರ್ಸ್ ಅಂದರೆ ವರ್ಬ್. ಕ್ಯಾಲ್ಕುಲೇಷನ್, ಕ್ಯಾಲ್ಕುಲೇಟ್. ಕ್ಯಾಲ್ಕುಲೇಟೆಡ್ ಅಂದರೆ ಅಡ್ಜೆಕ್ಟಿವ್. ಕ್ಯಾಲ್ಕುಲೇಟೆಡ್ ಅಂತ ಅಡ್ಜೆಕ್ಟಿವ್ ಕೂಡ ಇದೆ, ಹೇಳ್ತೀವಲ್ವಾ? ಕ್ಯಾಲ್ಕುಲೇಟೆಡ್ ರಿಸ್ಕ್ ಅಂದರೆ ಎಲ್ಲ ನೋಡಿ ಮಾಡಿ ತೊಗೊಂಡಿರೋ ರಿಸ್ಕ್. ಸೆಲೆಬ್ರೇಷನ್ ಅಂದರೆ ನೌನ್. ಸೆಲೆಬ್ರೇಟ್ ಅಂದರೆ ವರ್ಬ್. ಸೆಲೆಬ್ರೇಟೆಡ್ ಅಡ್ಜೆಕ್ಟಿವ್ ಕೂಡ ಇದೆ. ಕಲೆಕ್ಷನ್ ನೌನ್. ಕಲೆಕ್ಟ್, ಕಲೆಕ್ಟ್ ಮಾಡು. ಕಲೆಕ್ಟೆಡ್, ಕಲೆಕ್ಟಿವ್ಲಿ. ಕಲೆಕ್ಟಿವ್ಲಿ ಅಂದರೆ ಗುಂಪಾಗಿ, ಒಟ್ಟಾಗಿ. ಕಮ್ಯುನಿಕೇಷನ್ ಅಂದರೆ ನೌನ್. ಕಮ್ಯುನಿಕೇಟ್ ಅಂದರೆ ವರ್ಬ್. ಗವರ್ನೆನ್ಸ್ ಅಂದರೆ ನೌನ್. ಗವರ್ನಮೆಂಟ್ ಅಂದರೂ ಕೂಡ ನೌನ್. ಗವರ್ನೆನ್ಸ್ ಅಂದರೆ ಏನು? ಆಡಳಿತ. ಗವರ್ನ್ಮೆಂಟ್ ಅಂದರೆ ಗೊತ್ತಿದೆ ನಿಮಗೆ. ಗವರ್ನ್ ಅಂದರೆ ವರ್ಬ್. ಗವರ್ನಮೆಂಟ್ ಕಂಟ್ರಿನ ಗವರ್ನ್ ಮಾಡುತ್ತೆ.
ಮೇಂಟೆನೆನ್ಸ್ ಅಂದರೆ ನೌನ್, ಮೇಂಟೈನ್ ಅಂದರೆ ವರ್ಬ್. ಸೊ ಗೊತ್ತಾಯ್ತಲ್ವಾ? ನಿಮಗೆ ವರ್ಬ್ಗಳನ್ನ ಐಡೆಂಟಿಫೈ ಮಾಡೋದು ಅಷ್ಟು ಕಷ್ಟ ಆಗಲ್ಲ, ಅಡ್ಜೆಕ್ಟಿವ್ನೂ ಐಡೆಂಟಿಫೈ ಮಾಡೋದು ಅಷ್ಟು ಕಷ್ಟ ಆಗಲ್ಲ. ಬಟ್ ನೌನೇ ಅಲ್ವಾ ಕಷ್ಟ ಆಗೋದು. ಸೊ ಮೋಸ್ಟ್ ಆಫ್ ದ ನೌನ್ಸ್ ಈ ವರ್ಡ್ಗಳಿಂದ ಎಂಡ್ ಆಗಿರುತ್ತೆ. ಸೊ ಲೆಫ್ಟ್ ಸೈಡ್ನಲ್ಲಿ ನಾನು ಕೊಟ್ಟಿದ್ದೀನಿ ನೋಡಿ, ತುಂಬ ನೌನ್ಗಳು ಈ ಸಫಿಕ್ಸ್ಗಳಿಂದಾನೇ ಎಂಡ್ ಆಗಿರುತ್ತೆ. ಎಕ್ಸಾಂಪಲ್ಸ್ ಕೂಡ ಇದೆ, Screenshot. ನೀವು ಎಸ್ ಮ್ಯಾಮ್. ಸ್ಕ್ರೀನ್ ಪಾಸ್ ಮಾಡಿ ಓದ್ಕೊಳ್ಳಿ. ಈ ಥರ ಇದ್ದರೆ ಅವೆಲ್ಲ ನೌನ್ಗಳು. ಸೊ ನೌನ್ಗಳಂತ ಗೊತ್ತಾದರೆ ನೀವು ಹೇಗೆ ಯೂಸ್ ಮಾಡಬೇಕು? ಸಬ್ಜೆಕ್ಟ್ ಪ್ಲೇಸ್ನಲ್ಲಿ ಅಥವಾ ಆಬ್ಜೆಕ್ಟ್ ಪ್ಲೇಸ್ನಲ್ಲಿ. ಸೇಮ್ ವರ್ಡ್ ಹ್ಯಾವಿಂಗ್ ಡಿಫ್ರೆಂಟ್ ಫಾರ್ಮ್ಸ್. ಕೆಲವು ಸರಿ ಸೇಮ್ ವರ್ಡ್ ಅಡ್ಜೆಕ್ಟಿವ್ ಕೂಡ ಆಗಿರುತ್ತೆ, ವರ್ಬ್ ಕೂಡ ಆಗಿರುತ್ತೆ, ನೌನ್ ಆಗಿರುತ್ತೆ. ನೋಡಿ ಇಲ್ಲಿ ಆನ್ಸರ್ ಅನ್ನೋದು ನೌನ್ ಕೂಡ ವರ್ಬ್ ಕೂಡ. ಗಿವ್ ಮಿ ದ ಆನ್ಸರ್, ನೌನ್ ಆಯ್ತು ಇಲ್ಲಿ. ಐ ಆನ್ಸರ್ಡ್ ಆಲ್ ದ ಕ್ವೆಶನ್ಸ್, ವರ್ಬ್ ಆಯ್ತು ಇಲ್ಲಿ. ಕರೆಕ್ಟ್ ಅನ್ನೋದು ಅಡ್ಜೆಕ್ಟಿವ್ ಕೂಡ ವರ್ಬ್ ಕೂಡ. ದಿಸ್ ಇಸ್ ನಾಟ್ ದ ಕರೆಕ್ಟ್ ಇನ್ಫಾರ್ಮೇಷನ್. ಕರೆಕ್ಟ್ ಇನ್ಫಾರ್ಮೇಷನ್ ಸೊ ನೌನ್ನ ಹಿಂದೆ ಬರ್ತಾ ಇದೆ ಅಂದರೆ ಇದು ಅಡ್ಜೆಕ್ಟಿವ್. ಹಿ ಕರೆಕ್ಟೆಡ್ ಮೈ ಮಿಸ್ಟೇಕ್, ಇಲ್ಲಿ ಇದು ವರ್ಬ್. ಅದೇ ಥರ ಡೈಲಿ ಅನ್ನೋದು ಅಡ್ಜೆಕ್ಟಿವ್ ಕೂಡ, ಅಡ್ವರ್ಬ್ ಕೂಡ, ನೌನ್ ಕೂಡ. ಅ ಡೈಲಿ ನ್ಯೂಸ್ ಪೇಪರ್, ಇಲ್ಲಿ ಅಡ್ಜೆಕ್ಟಿವ್. ನೌನ್ ಹಿಂದೆ ಬರ್ತಿದ್ಯಾ? ದಿನ ಬರೋ ನ್ಯೂಸ್ ಪೇಪರ್ಗೆ ಏನಂತೀವಿ? ಡೈಲಿ ನ್ಯೂಸ್ ಪೇಪರ್ ಅಂತೀವಿ. ದ ಮ್ಯೂಸಿಯಮ್ ಈಸ್ ಓಪನ್ ಡೈಲಿ, ಇಲ್ಲಿದು ಅಡ್ವರ್ಬ್ ಆಯಿತು. ಟೈಮ್ ಹೇಳ್ತಿದೆ ಅಲ್ವಾ, ಅಡ್ವರ್ಬ್ ಆಫ್ ಟೈಮ್, ಅದಕ್ಕೆ ಎಂಡಲ್ಲಿ ಬಂದಿದೆ. ಅಡ್ವರ್ಬ್ ಆಫ್ ಟೈಮ್ ಯಾವಾಗಲೂ ಸೆಂಟೆನ್ಸ್ ಎಂಡಲ್ಲೇ ಬರೋದು. ದ ಟೈಮ್ಸ್ ಆಫ್ ಇಂಡಿಯಾ ಈಸ್ ಅ ಪಾಪ್ಯುಲರ್ ಡೈಲಿ. ಸೊ ಇಲ್ಲಿ ಇದು ನೌನ್ ಆಗಿದೆ, ಇದು ಇನ್ಫಾರ್ಮಲ್. ಪಾಪ್ಯುಲರ್ ಡೈಲಿ ಅಂದರೆ ನ್ಯೂಸ್ ಪೇಪರ್ಗೆ ಡೈಲಿ ಅಂತಾರೆ, ಯಾಕೆಂದರೆ ಡೈಲಿ ಬರುತ್ತಲ್ವ ಅದನ್ನು, ಆ ಥರ ಅದಕ್ಕೊಂದು ಹೆಸರಿದೆ. ಸೊ ಗೊತ್ತಾಯ್ತಲ್ವ ಹೇಗೆ ಯೂಸ್ ಆಗ್ತಿದೆ ಅಂತ ನೋಡಿ. ಸೊ ಈಗ ನನಗೆ ಸ್ಕ್ರೀನ್ ಮೇಲೆ ಒಂದು ವರ್ಡ್ ತೋರಿಸ್ತಾ ಇದ್ದೀನಿ ನೋಡಿ. ಸೊ ತುಂಬ ಜನ ಈ ವರ್ಡ್ನ ಕೇಳೇ ಇರಲ್ಲ, ನೀವು ತುಂಬ ಜನ ಕೇಳಿರ್ಬೋದು. ಸೊ ಇದು ವರ್ಬಾ, ನೌನಾ, ಅಡ್ಜೆಕ್ಟಿವಾ, ಅಡ್ವರ್ಬಾ? ಸೊ ನಿಮಗೆ ಗೊತ್ತಾಗ್ತಾನೆ ಇಲ್ಲ. ಫಸ್ಟ್ ಟೈಮ್ ನೀವು ಆ ವರ್ಡ್ನ ನೋಡ್ತಾ ಇದ್ದೀರಾ. ಇದರಿಂದ ಒಂದು ಸೆಂಟೆನ್ಸ್ ಮಾಡಿ. ಈಗ ತುಂಬ ಜನಕ್ಕೆ ನಿಮಗೆ ಇದು ಈ ವರ್ಡಿಂದ ಸೆಂಟೆನ್ಸೇ ಮಾಡೋಕ್ಕಾಗ್ತಿಲ್ಲ. ಯಾಕೆ ಅಂದರೆ ಇದು ನೌನಾ, ಅಡ್ಜೆಕ್ಟಿವಾ, ವರ್ಬಾ, ಅಡ್ವರ್ಬಾ ಅನ್ನೋದೇ ಗೊತ್ತಿಲ್ಲ, ಮೀನಿಂಗ್ ಗೊತ್ತಿಲ್ಲ. ಸೊ ಹೇಗೆ ಮಾಡ್ತೀರಾ? ಸೆಂಟೆನ್ಸ್ನಲ್ಲಿ ಎಲ್ಲಿ ಹಾಕ್ತೀರಾ ಅಲ್ವಾ? ಆದ್ದರಿಂದ ಒಂದು ವರ್ಡ್ನ ಮೀನಿಂಗ್ ತಿಳ್ಕೋಬೇಕು, ಆಮೇಲೆ ಅದು ವರ್ಬ್, ಅಡ್ವರ್ಬ್, ಅಡ್ಜೆಕ್ಟಿವ್ ಏನಾಗಿದೆ ಅನ್ನೋದನ್ನು ಐಡೆಂಟಿಫೈ ಮಾಡಬೇಕು. ಆವಾಗಲೇ ತಾನೇ ಸೆಂಟೆನ್ಸ್ನಲ್ಲಿ ಯೂಸ್ ಮಾಡೋಕ್ಕಾಗೋದು. ಇನ್ನೊಂದು ಈಸಿ ಮೆಥಡ್ ಹೇಳ್ತೀನಿ ಇದನ್ನು ಮಾಡೋದಕ್ಕೆ ನೋಡಿ ಇಲ್ಲಿ. ಸೊ ನೀವು ಜಸ್ಟ್ ಗೂಗಲ್ನ ಓಪನ್ ಮಾಡಿ, ಅಲ್ಲಿ ಟೈಪ್ ಮಾಡಿ ನೀವು ಯಾವ ವರ್ಡ್ಗೆ ಮೀನಿಂಗ್ ಹುಡುಕಬೇಕು ಅಂತ ಇದ್ದೀರಾ. ಫಾರ್ ಎಕ್ಸಾಂಪಲ್ ನಾನೀಗ ಕಾಂಪೀಟ್ ಅನ್ನೋ ವರ್ಡ್ನ ಟೈಪ್ ಮಾಡಿ ಮುಂದೆ ಮೀನಿಂಗ್ ಅಂತ ಟೈಪ್ ಮಾಡ್ತೀನಿ, ಎಂಟರ್. ಸೊ ಅಷ್ಟೇ, ಇಲ್ಲಿ ಗೂಗಲ್ ಡಿಕ್ಷನರಿ ಓಪನ್ ಆಗುತ್ತೆ. ಸೊ ಇಲ್ಲಿ ನೋಡಿ, ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ ಏನೇನು ತೋರಿಸ್ತಾ ಇದೆ ಇಲ್ಲಿ ಅಂತ. ಇದು ಮೊಬೈಲ್ನಲ್ಲೂ ನೀವು ಮಾಡ್ಬೋದು. ನೋಡಿ, ಈ ಸ್ಪೀಕರ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ಪ್ರೊನೌನ್ಸಿಯೇಷನ್ ಕೂಡ ನಿಮಗೆ ಕೇಳಿಸುತ್ತೆ. ಸೊ ನೀವು ಸ್ಪೀಕರ್ ಐಕಾನ್ ಕ್ಲಿಕ್ ಮಾಡಿ ಪ್ರೊನೌನ್ಸಿಯೇಷನ್ನ ಕೂಡ ಕೇಳಿಸ್ಕೊಳ್ಳಿ. ಇದರಿಂದ ನಿಮ್ಗೆ ಗೊತ್ತಾಗುತ್ತೆ ಹೇಗೆ ಪ್ರೊನೌನ್ಸ್ ಮಾಡಬೇಕು ಅಂತ. ಕೆಳಗಡೆ ಬನ್ನಿ, ಇದು ಏನು? ವರ್ಬ್. ಹೇಳಿದ್ನಲ್ವಾ, ಕಾಂಪೀಟ್ ಅನ್ನೋದು ವರ್ಬ್. ಸೊ ಥರ್ಡ್ ಪರ್ಸನ್ಗೆ ಕಾಂಪೀಟ್ಸ್ ಅಂತೀವಿ, ಹಿ ಶೀಟ್ಗೆ ಕಾಂಪೀಟ್ಸ್ ಅನ್ಬೇಕು. ಇದರ ಪಾಸ್ಟ್ ಟೆನ್ಸ್ ಏನು? ಕಾಂಪೀಟೆಡ್. ಪಾಸ್ಟ್ ಪಾರ್ಟಿಸಿಪಲ್ ಏನು? ಕಾಂಪೀಟೆಡ್. ಗೊತ್ತಾಯ್ತಲ್ವಾ? ಆಮೇಲೆ ಮುಂದೆ ಬನ್ನಿ, ಇಲ್ಲಿ ಇದರ ಮೀನಿಂಗ್ ಕೊಟ್ಟಿದ್ದಾರೆ. ಬೈ ಡಿಫೀಟಿಂಗ್ ಆರ್ ಎಸ್ಟಾಬ್ಲಿಷಿಂಗ್ ಸುಪೀರಿಯಾರಿಟಿ. ಇದಕ್ಕೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿ. ಯೂನಿವರ್ಸಿಟೀಸ್ ಆರ್ ಕಾಂಪೀಟಿಂಗ್ ಫಾರ್ ಅಪ್ಲಿಕೆಂಟ್ಸ್. ಅಪ್ಲಿಕೆಂಟ್ಸ್ ಅಂದ್ರೇನು? ಕ್ಯಾಂಡಿಡೇಟ್ಸ್ಗೋಸ್ಕರ ಯೂನಿವರ್ಸಿಟೀಸ್ಗಳು ಕಾಂಪೀಟ್ ಮಾಡ್ತಾ ಇದ್ದಾವೆ. ಇಲ್ಲಿ ಎಕ್ಸಾಂಪಲ್ ಕೂಡ ಕೊಟ್ಟಿದ್ದಾರೆ, ಇದನ್ನು ಕೂಡ ನೀವು ಓದಬೇಕು, ಅವಾಗ ನಿಮಗೆ ಗೊತ್ತಾಗುತ್ತೆ. ಸೊ ಕಾಂಪೀಟಿಂಗ್ ING ಫಾರ್ಮ್ನಲ್ಲಿ ಯೂಸ್ ಮಾಡಿದ್ದಾರೆ. ಸೊ ಸಿಮಿಲರ್ ವರ್ಡ್ಸ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಟೇಕ್ ಪಾರ್ಟ್ ಅಂದರೆ ಪಾರ್ಟ್ನ ತಗೊಳ್ಳೋದಲ್ವಾ, ಪ್ಲೇ, ಬಿ ಅ ಕಂಟೆಸ್ಟೆಂಟ್, ಬಿ ಅ ಕಾಂಪಿಟಿಟರ್, ಪಾರ್ಟಿಸಿಪೇಟ್. ನೋಡಿ, ತುಂಬ ಮೀನಿಂಗ್ಸ್ ಇದೆ. ಇನ್ನೊಂದು ಮೀನಿಂಗ್ ಕೂಡ ಇದೆ, ಬಿ ಏಬಲ್ ಟು ರೈವಲ್ ಅನದರ್, ಅಂದರೆ ಬೇರೆಯವ್ರಿಗೆ ರೈವಲ್ರಿ ಕೊಡೋದು ಅಂತ. ಸೊ ಇಲ್ಲಿ ಇದಕ್ಕೆ ಬೇರೆ ಬೇರೆ ಮೀನಿಂಗ್ ಇದ್ದರೆ ಡಿಫ್ರೆಂಟ್ ಲೈನ್ಸಲ್ಲಿ ಕೊಟ್ಟಿರ್ತಾರೆ, ಆ್ಯಂಡ್ ಅದ್ರ ಕೆಳಗಡೆ ಮೀನಿಂಗ್ನ ಕೂಡ ಕೊಟ್ಟಿರ್ತಾರೆ, ನೀವು ಓದ್ಕೊಳ್ಳಿ. ಆ್ಯಂಡ್ ಇದನ್ನು ನೀವು ಟ್ರಾನ್ಸ್ಲೇಟ್ ಕೂಡ ಮಾಡ್ಬೋದು. ಇಲ್ಲಿ ನೋಡಿ, ಟ್ರಾನ್ಸ್ಲೇಟ್ ಕಾಂಪೀಟ್ ಟು ಅಂತ ಹೋಗಿ ಇಲ್ಲಿ ಕನ್ನಡ ತಗೊಳ್ಳಿ ಆ್ಯಂಡ್ ಎಂಟರ್ ಮಾಡಿ, ಬಂತು ಸ್ಪರ್ಧಿಸು ಅಂತ. ಸೊ ಇಲ್ಲಿ 99% ಕನ್ನಡ ಕರೆಕ್ಟಾಗಿ ಟ್ರಾನ್ಸ್ಲೇಷನ್ ಆಗುತ್ತೆ. ಎಲ್ಲೋ ಒಂದೊಂದು ಸರಿ ಇರ್ರಿಲೆವೆಂಟ್ ವರ್ಡಲ್ಲಿ ಟ್ರಾನ್ಸ್ಲೇಟ್ ಆಗುತ್ತೆ. ನಾರ್ಮಲ್ ಆಗಿ ಕಾಮನ್ ಆಗಿ ಯೂಸ್ ಮಾಡೋ ಎಲ್ಲ ವರ್ಡ್ಗಳು ಕರೆಕ್ಟಾಗಿ ಟ್ರಾನ್ಸ್ಲೇಟ್ ಆಗುತ್ತೆ. ನೀವು ಇದನ್ನು ಮೊಬೈಲಿಂದನೂ ಮಾಡ್ಬೋದು. ಸೊ ಇದರಿಂದ ಏನು ಯೂಸ್ ಆಯ್ತು ನೋಡಿ, ಪ್ರೊನೌನ್ಸಿಯೇಷನ್ ಮಾಡೋದು ಗೊತ್ತಾಗ್ತಿದೆ, ಪಾಸ್ಟ್ ಫಾರ್ಮ್ ಗೊತ್ತಾಗ್ತಿದೆ, ಮೀನಿಂಗ್ ಗೊತ್ತಾಯಿತು, ಎಕ್ಸಾಂಪಲ್ ಕೂಡ ಗೊತ್ತಾಯಿತು. ತುಂಬ ಇಂಪಾರ್ಟೆಂಟ್, ಇದು ಏನು ಅನ್ನೋದು ಗೊತ್ತಾಯಿತು.
ಈಗ ನಾನು ಬೇರೆ ವರ್ಡ್ನ ಸರ್ಚ್ ಮಾಡಬೇಕು ಆ್ಯಂಡ್ ಇಲ್ಲೇ ಹೋಗಿ ನಾನು ಟೈಪ್ ಮಾಡ್ತೀನಿ. ಓಕೆ, ಆ್ಯಡ್ ನೋಡಿ ಇದು ವರ್ಬ್ ಅಲ್ವಾ, ಅಡಿಷನಲ್ ಟೈಪ್ ಮಾಡ್ತೀನಿ ಇಲ್ಲೇ ನಾನು. ಸೊ ಇಲ್ಲಿ ನೋಡಿ ಅಡ್ಜೆಕ್ಟಿವ್ ತೋರಿಸ್ತು. ವಿ ರಿಕ್ವೈರ್ ಅಡಿಷ್ನಲ್ ಇನ್ಫಾರ್ಮೇಷನ್. ನೋಡಿ ಎಕ್ಸಾಂಪಲ್, ಗೊತ್ತಾಯ್ತಲ್ವಾ? ಅದೇ ಥರ ಮತ್ತೇನು ಮಾಡ್ಬೋದು, ಅಡಿಷ್ನಲಿ ಅನ್ನೋ ಕೂಡ ವರ್ಡ್ ಇದೆ ಇಲ್ಲೇ ನೋಡಿ, ಗೊತ್ತಾಗುತ್ತೆ ನಿಮಗೆ. ಅಡಿಷ್ನಲಿ ಅಂದ್ರೇನು? ಅಡ್ವರ್ಬ್, ಯಾಕಂದರೆ ಇಂದ ಎಂಡ್ ಆಗ್ತಿದೆ. ಸೊ ನೋಡಿ ಇಲ್ಲಿ ಕನ್ನಡ ಮೀನಿಂಗು ಕೂಡ ಬಂತು, ಹೆಚ್ಚುವರಿಯಾಗಿ. ಸೊ ಇದನ್ನು ಟ್ರೈ ಮಾಡಿ ಇನ್ಮೇಲಿಂದ. ಸೊ ಒಂದು ವರ್ಡ್ ಏನು ಅನ್ನೋದು ಗೊತ್ತಾಗುತ್ತೆ, ಸೆಂಟೆನ್ಸ್ನಲ್ಲಿ ಹೇಗೆ ಪೊಸಿಷನ್ ಮಾಡಬೇಕು ಅನ್ನೋದನ್ನ ಕೂಡ ನೀವು ಇದರಿಂದ ಕಲಿಬೋದು. ಸೊ ಈಗ ನಿಮಗೆ ನಾನು ಹೋಮ್ವರ್ಕ್ ಕೊಡ್ತಾ ಇದ್ದೀನಿ. ಇಲ್ಲಿ ತೋರಿಸೋ ಪ್ರತಿಯೊಂದು ವರ್ಡ್ಸಿಂದ ನೀವು ಸೆಂಟೆನ್ಸ್ ಮಾಡಿ, ಪ್ರತಿಯೊಂದು ವರ್ಡ್ನ ತೊಗೊಂಡು ಒಂದೊಂದು ಸೆಂಟೆನ್ಸ್ ಮಾಡಿ ನಿಮ್ಮ ಬುಕ್ಕಲ್ಲೇ ಮಾಡಿ ಇಟ್ಕೊಳ್ಳಿ. ನಾಳೆ ಬೇಕಿದ್ರೆ ನಾನು ಆನ್ಸರ್ನ ಕೂಡ ಹೇಳ್ತೀನಿ. ಆ್ಯಂಡ್ ನಾನು ನಿನ್ನೆ ಕ್ವಶನ್ಸ್ ಕೇಳಿದ್ದೆ, ಅದಕ್ಕೆ ಆನ್ಸರ್ ಇಲ್ಲಿದೆ ನೋಡಿ. ಟಿ ಹಿಂದೆ ನಾವು ಓಕೆ. ಸೊ ಎಲ್ರು ಕೇಳಿದ್ರ? ಗೊತ್ತಾಯ್ತಾ? ಇದೆಲ್ಲ ಕಲ್ತಿದ್ದೀರಾ ಅಲ್ವಾ? ಓಕೆ, ಗುಡ್. ಸಂಜಯ್ ಆಯ್ತು. ಇವಾಗ ಎಲ್ಲಿ ಹೇಮಂತ್ ಇದಾರ? ಇನ್ನು ಹೇಮಂತ್? ಓಕೆ, ರೆಕಾರ್ಡಿಂಗ್ ಸ್ಟಾಪ್ ಮಾಡಿ ಹೇಮಂತ್. ಥ್ಯಾಂಕ್ ಯು.